ಈ ಪ್ರಪಂಚದಲ್ಲಿ ನೀವೇನೇ ಪ್ರಾರ್ಥಿಸಿ ಕಷ್ಟಪಟ್ಟು ಏನೇ ದೇವರ ಆಶೀರ್ವಾದ ಪಡ್ಕೊಳ್ತೀರಲ್ವಾ, ಯಾವುದಕ್ಕೂ ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ಎನಿ ಟೈಮ್ ಇಟ್ ಕ್ಯಾನ್ ಗೋ ಅವೇ ಫ್ರಮ್ ಯುವರ್ ಹ್ಯಾಂಡ್. ಯಾಕೊಬ್ಬರ ಭಾಷೆನಲ್ಲಿ ಹೇಳೋದಾದರೆ ಎಲ್ಲ ಒಂದು ಮಾಯೆ. ಯಾವ ರೀತಿ ಅಂದರೆ ಹೊಗೆ ಥರ. ನೀನೇ ಒಂದು ಹೊಗೆ ಥರ, ನಿನ್ನ ಜೀವನನೇ ಒಂದು ಹೊಗೆ ಥರ. ಕೆಲವ್ರು ಕಷ್ಟಪಟ್ಟು ದೇವರೇ ನನಗೊಂದು ಮಗು ಬೇಕು, ಗಂಡು ಮಗುನೇ ಬೇಕು. ಆಯ್ತು, ನಿಂಗೆ ಗಂಡು ಮಗು ಬೇಕಾ, ತಗೋ. 6 ತಿಂಗಳಾದ್ಮೇಲೆ ಮಗು ಸತ್ತೋಗ್ಬೋದು. ಆದರೆ ದೇವರು ಕೊಡುವ ಈ ಪರಮಾನಂದ ಇದೆಯಲ್ವಾ, ಇದಕ್ಕೆ 100% ಗ್ಯಾರಂಟಿ ಇದೆ. ನೋ ಬಡಿ ಕ್ಯಾನ್ ಟೇಕ್ ಇಟ್ ಅವೇ, ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಆ್ಯಂಡ್ ದಟ್ ಜಾಯ್ ಈಸ್ ಫಾರ್ ಎವರ್ ಹಿಯರ್ ಆನ್ ಅರ್ತ್ ಆ್ಯಂಡ್ ಆಫ್ಟರ್ ದಿಸ್ ಲೈಫ್ ಆಲ್ಸೋ ದಟ್ ಜಾಯ್ ರಿಮೈನ್ಸ್ ಫಾರ್ ಎವರ್. ಆ ಒಂದು ಆನಂದ ಬರೋದೆಲ್ಲಿಂದ ಅಂದರೆ ಥ್ರೂ ದ ಸಾಲ್ವೇಷನ್, ರಕ್ಷಣೆಯ ಮುಖಾಂತರ ಲಭಿಸುವ ಆನಂದ. ಓಕೆ, ದೇವರ ವಾಕ್ಯದಲ್ಲಿ ನಾವು ಖುಷಿ ಪಡೋಣ, ಸಂತೋಷ ಪಡೋಣ. ಎಷ್ಟೋ ಜನ ಈ ಪ್ರಪಂಚದಲ್ಲಿ ಯಾವ್ಯಾವುದರಲ್ಲೋ ಸಂತೋಷ ಪಡ್ತಾ ಇರ್ತಾರೆ, ಆದರೆ ಆ ಸಂತೋಷ ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಆದರೆ ಸತ್ಯ ಏನು ಅಂದರೆ ಆ ಸಂತೋಷ ಉಳಿಯೋದು ಇಲ್ಲ, ಆದ್ದರಿಂದ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಪ್ರಪಂಚದಲ್ಲಿ ಸಂತೋಷವಾಗಿರಬೇಕು ಅಂತಲೇ ಪ್ರಯತ್ನ ಪಡೋದು ಎಲ್ಲರೂ ಕೂಡ. ಹೌದಾ? ಕರೆಕ್ಟ್ ತಾನೆ? ಎಲ್ಲರಿಗೂ ಬೇಕಾಗಿರೋದು ಮನಸ್ಸಿಗೆ ಸಂತೋಷ ಬೇಕು. ವಿ ವಾಂಟ್ ಟು ಬಿ ಹ್ಯಾಪಿ. ಸೊ ಇನ್ ಆರ್ಡರ್ ಟು ಬಿ ಹ್ಯಾಪಿ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್. ನಾವೆಲ್ಲ ಮಾಡ್ತೀವಿ ಸಂತೋಷವಾಗಿರಲಿಕ್ಕೆ. ಆದರೆ ಸಂತೋಷ ಉಳಿತದ? ಉಳಿಸ್ಕೊಳ್ಳಿಕ್ಕಾಗ್ತಾ ಇದೆಯಾ? ಈಗ ಏನೋ ಒಂದು ಸಂತೋಷ, ಮನಸ್ಸಿಗೊಂದು ಸಂತೋಷ ಸಿಗುತ್ತೆ ಅಂತ ಥಿಯೇಟ್ರಿಗೆ ಹೋಗ್ತೀವಿ ಸಿನಿಮಾ ನೋಡಲಿಕ್ಕೆ. ಸಿನಿಮಾ ನೋಡ್ತೀವಿ, ನೋಡುವಾಗ ನಗ್ತೀವಿ, ಖುಷಿ ಆಗುತ್ತೆ. ಥಿಯೇಟ್ರಿಂದ ಸಿನಿಮಾ ಮುಗಿಸಿ ಹೊರಗೆ ಬಂದಮೇಲೆ ಸಂತೋಷ ಹೋಯಿತು ಅಷ್ಟೇ. ಸೊ ಥಿಯೇಟ್ರಲ್ಲಿ ನಮಗೆ ನಿಜವಾದ ಸಂತೋಷ ಸಿಗಲ್ಲ. ನೀವು ಮತ್ತೆ ಮತ್ತೆ ಎಷ್ಟು ಸಿನಿಮಾ ನೋಡಿದ್ರೂ ಸಂತೋಷ ಸಿಗೋದಿಲ್ಲ. ಲಾಸ್ಟಿಗೆ ಫೈನಲ್ ಏನಾಗುತ್ತೆ ಗೊತ್ತಾ? ಜಿಗುಪ್ಸೆ ಅನ್ನೋದು ಬಂದ್ಬಿಡುತ್ತೆ. ಜಿಗುಪ್ಸೆ ಅಂದರೆ ಒಂದು ರೀತಿ ಗಿಲ್ಟ್ ಫೀಲಿಂಗ್ ಬರುತ್ತೆ, ಅಥವಾ ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ತೀವಿ ನಾವು. ಯಾಕೆಂದರೆ ಈ ಸಿನಿಮಾದಲ್ಲೆಲ್ಲ ನೋಡಿ 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 ಇದು ನಿಜ ಅಂತ ನಮಗೆ ಅನ್ನಿಸಿ ನನ್ನ ಜೀವನದಲ್ಲಿ ಅದು ಆಗ್ತಾ ಇಲ್ವಲ್ಲ. ನಾವು ಪ್ರಯತ್ನ ಪಡ್ತೀವಿ, ಸಿನಿಮಾದಲ್ಲಿ ನೋಡೋದು, ಸಿನಿಮಾದಲ್ಲಿ ಕೇಳೋದು, ನಮ್ಮ ನಿಜ ಜೀವನದಲ್ಲಿ ನಾವು ಅನುಭವಿಸ್ಬೇಕು ಅಂತ ವಿ ಡ್ರೀಮ್ ಫಾರ್ ಇಟ್. ಕನಸು ಕಾಣ್ತೀವಿ, ನಾವು ಪ್ರಯತ್ನ ಪಡ್ತೀವಿ, ಯಾವತ್ತೂ ಅದು ವರ್ಕೌಟ್ ಆಗೋದೇ ಇಲ್ಲ. ಸೊ ಅವಾಗ ನಮಗೇನು ಅನಿಸುತ್ತೆ? ಬೇಜಾರಾಗುತ್ತೆ, ಜಿಗುಪ್ಸೆ ಆಗುತ್ತೆ, ಕುಡಿಲಿಕ್ಕೆ ಶುರು ಮಾಡ್ತೀವಿ, ಅಥವಾ ಡಿಪ್ರೆಷನ್ಗೆ ಹೋಗ್ತೀವಿ, ಇನ್ನೇನೇನೋ ಆಗುತ್ತೆ. ಸೊ ಅಲ್ಲಿ ಸಂತೋಷ ಸಿಗೋದಿಲ್ಲ. ಕೆಲವೊಮ್ಮೆ ಅಲ್ಲಿ ಸಿಗದೇ ಇದ್ದಾಗ ಸರಿ ಬೇರೆ ರೀತಿಯಲ್ಲಿ ಸಂತೋಷ ಪಡೋಣ ಅಂತ ಅಲ್ಲಿ ಇಲ್ಲಿ ಟ್ರಿಪ್ ಹೊಡಿತೀವಿ. ಟ್ರಿಪ್ ಹೊಡೆದು ಎಲ್ಲ ಕಡೆ ಸುತ್ತಿ ಸಾಲಗಾರರಾಗ್ತೀವಿ. ಟ್ರಿಪ್ ಹೊಡೆದು ಅಲ್ಲಿ ಇಲ್ಲಿ ಅದು ಇದು ನೋಡಿದಾಗ ಸಿಕ್ಕಿದ ಸಂತೋಷ ಹೋಯಿತು, ಇನ್ನು ಸಾಲ ತೀರಿಸ್ಬೇಕಲ್ಲ. ಇನ್ನು ಕೆಲವರು ಸಂತೋಷ ಹುಡುಕೊಂಡು ಅಲ್ಲಿ ಇಲ್ಲಿ ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಎಲ್ಲ ಸುತ್ತೀವಿ. ಪಾರ್ಟಿ, ಬಾರ್, ಕ್ಲಬ್, ಡಿನ್ನರ್ ಎಲ್ಲ ಊಟದಲ್ಲಿ. ಅದು ಆ ಟೈಮಿಗೆ ಇರುತ್ತೆ, ಆಮೇಲೆ ಹೋಯ್ತು. ಕಾಯಿಲೆ ಬಂದರೆ ಅದು ಹೋಯ್ತು. ಸೊ ನಿಜವಾದ ಒಂದು ಸಂತೋಷ ಇದು ಯಾವುದರಲ್ಲೂ ಸಿಗೋದಿಲ್ಲ. ಕೆಲವೊಮ್ಮೆ ನಾವು ಫ್ರೆಂಡ್ಸಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತೀವಿ, ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಸಿಗೋದು ಬರೀ ಗಾಯಗಳೇ. ಇನ್ನು ಕೆಲವರು ಅಂದ್ಕೊಳ್ತಾರೆ ಮದುವೆ ಆದಮೇಲೆ ನಿಜವಾದ ಸಂತೋಷ ಸಿಗ್ಬೋದೇನೋ ಅಂತ ಕಷ್ಟಪಟ್ಟು ಒಂದು ಹುಡುಗಿನೋ ಕಂಡುಕೊಂಡು ಇಷ್ಟಪಟ್ಟು ಮದುವೆನೂ ಆಗ್ತೀವಿ. ಅದಾದಮೇಲೆ ಗೊತ್ತಾಗುತ್ತೆ ಇದು ಎಲ್ಲದಕ್ಕಿಂತ ದುಃಖಕರವಾದ ವಿಷಯ ಇದೇನೆ. ಯಾಕಂದರೆ ಅಲ್ಲೆಲ್ಲ ಇಲ್ಲಿಲ್ಲ ಅಂದರೆ ತಪ್ಪಿಸ್ಕೊಂಡು ಇನ್ನೊಂದು ಕಡೆ ಹೋಗ್ಬೋದಾಗಿತ್ತು. ಇದು ಕಂಪ್ಲೀಟ್ ಲಾಕ್ ಆಯ್ತು. ಈಗ ತಪ್ಪಿಸ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಹೋದರೆ ಊರವ್ರು ಹಿಡ್ಕೊಬಿಡ್ತಾರೆ, ಕುಟುಂಬದವ್ರು ಹಿಡ್ಕೊಳ್ತಾರೆ. ಹೆಂಡತಿ ಹಿಡಿದೇ ಹೋದರು, ಗಂಡ ಹಿಡಿದೇ ಹೋದರು, ಅಕ್ಕಪಕ್ಕದ ಮನೆಯವರಾದರೂ ಹಿಡಿತಾರೆ. ತಪ್ಪಿಸ್ಕೊಳ್ಳಿಕ್ಕೆ ಆಗದೇ ಇರುವ ಒಂದು ದೊಡ್ಡ ಬಂಧನ ಅಂತ ಅನಿಸುತ್ತೆ. ಅಲ್ಲೂ ನಿಜವಾದ ಸುಖನೂ ಇಲ್ಲ, ಸಂತೋಷನೂ ಇಲ್ಲ, ತೃಪ್ತಿನೂ ಇಲ್ಲ.
ಎಲ್ಲೂ ಸಿಗದೇ ಇದ್ದಾಗ ಕೊನೆಗೆ ಅನಿಸೋದು ರೈಲ್ವೆ ಟ್ರ್ಯಾಕಿಗೆ ಹೋಗ್ಬಿಡೋಣ ಅಂತ, ಆತ್ಮಹತ್ಯೆ ಮಾಡ್ಕೊಬಿಡೋಣ ಅಂತ, ಅಲ್ಲಾದರೂ ಸಿಗ್ಬೋದೇನೋ ಅಂತ ಯೋಚನೆ ಮಾಡ್ತೀವಿ. ಅಲ್ಲಿ ಸಿಗೋದು ಮರಣನೇ ಬಿಟ್ಟರೆ ಅಲ್ಲೂ ನೆಮ್ಮದಿ ಸಿಗಲ್ಲ, ಎಲ್ಲೂ ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ನಿಜವಾದ ಒಂದು ಸಂತೃಪ್ತಿ, ನಿಜವಾದ ಒಂದು ಆನಂದ, ನಿಜವಾದ ಸಂತೋಷ ನಮಗೆ ಯಾವಾಗ ಸಿಗುತ್ತೆ ಅಂದರೆ, ನಾವು ನಷ್ಟಪಡಿಸಿಕೊಂಡಿದ್ದನ್ನು ಯಾವಾಗ ನಾವು ಮತ್ತೆ ಪಡ್ಕೊಳ್ತೀವೋ ಆಗ ಮಾತ್ರ ನಮಗೆ ನಿಜವಾದ ಒಂದು ಸಂತೋಷ ಸಿಗುತ್ತೆ. ನಾವು ಏನನ್ನು ನಷ್ಟಪಡಿಸ್ಕೊಂಡಿದ್ದೀವಿ ಅಂತ ನಮ್ಗೆ ಅರ್ಥ ಆಗಬೇಕು. ವಾಟ್ ವಿ ಹ್ಯಾವ್ ಲಾಸ್ಟ್, ವಿ ನೀಡ್ ಟು ಫೈಂಡ್ ಇಟ್, ಗೆಟ್ ಇಟ್ ಬ್ಯಾಕ್, ದೆನ್ ಓನ್ಲಿ ವಿ ವಿಲ್ ಹ್ಯಾವ್ ದ ಟ್ರೂ ಜಾಯ್. ನಾವು ಏನನ್ನು ಕಳ್ಕೊಂಡಿದ್ದೀವೋ ಅದನ್ನು ನಾವು ಮರಳಿ ಪಡ್ಕೊಂಡಾಗ ಮಾತ್ರ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ನಿಜವಾದ ಆನಂದ ಸಿಗತ್ತೆ. ಅಲ್ಲಿವರೆಗೂ ಅಲೆಮಾರಿಗಳಾಗಿ ಹೀಗೆ ಅಲ್ಲಿ ಇಲ್ಲಿ ಸುತ್ತಕೊಂಡು, ಇನ್ನು ಕೆಲವರು ಅಲ್ಲಿ ಇಲ್ಲಿ ಪ್ರೇಯರ್ಗೆ ಹೋಗಿ, ಧ್ಯಾನಗಳಿಗೆ ಹೋಗಿ, ಧ್ಯಾನ ಕೇಂದ್ರಗಳಲ್ಲೂ ಸುತ್ತಕೊಂಡು, ಬ್ರದರ್ಸ್ಗಳ ಹಿಂದೆನೂ ಸುತ್ತಕೊಂಡು, ಇವ್ರ ಹಿಂದೆ ಸುತ್ತಕೊಂಡು ಕಾಲ ಕಳ್ಕೊಂಡು ಹೋಗ್ತೀವಿ. ಆದರೆ ಎಲ್ಲಿವರೆಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಕಳೆದುಕೊಂಡಿದ್ದನ್ನು ಮರಳಿ ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನಿಗೆ ನೆಮ್ಮದಿ ಇಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಫೈಂಡ್ ವಾಟ್ ಯು ಹ್ಯಾವ್ ಲಾಸ್ಟ್, ಯು ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಇನ್ ಯುವರ್ ಲೈಫ್. ನೀವು ಕಳೆದುಕೊಂಡಿದ್ದನ್ನು ನೀವು ಮರಳಿ ಪಡೆದುಕೊಳ್ಳೋ ತನಕ ನೆಮ್ಮದಿ ಖಂಡಿತವಾಗಲೂ ಈ ಪ್ರಪಂಚದಲ್ಲೂ ಸಿಗೋದಿಲ್ಲ, ಯಾವ ಪ್ರೇಯರ್ ಗ್ರೂಪಲ್ಲೂ ಸಿಗೋದಿಲ್ಲ, ಯಾವ ಚರ್ಚಲ್ಲೂ ಸಿಗೋದಿಲ್ಲ, ಯಾವ ರಿಟ್ರೀಟ್ ಸೆಂಟ್ರಲ್ಲೂ ಸಿಗೋದಿಲ್ಲ, ಯಾವ ಬ್ರದರ್ಸಲ್ಲೂ ಸಿಗೋದಿಲ್ಲ, ಯಾವ ಮನುಷ್ಯನಲ್ಲೂ ಸಿಗೋದಿಲ್ಲ, ಯಾವುದ್ರಲ್ಲೂ ಸಿಗೋದಿಲ್ಲ. ಅದು ಸಿಗೋದು ನೀನು ಏನು ಕಳ್ಕೊಂಡಿದೆಯೋ ಅದನ್ನು ನೀನು ಮರಳಿ ಪಡ್ಕೋಬೇಕು. ಈಗ ಏನು ನಾನು ಕಳ್ಕೊಂಡೆ ಅನ್ನೋ ನಮಗೆ ಫಸ್ಟ್ ಅರ್ಥ ಆಗಬೇಕು. ವಾಟ್ ಯು ಹ್ಯಾವ್ ಲಾಸ್ಟ್, ನಿನಗೆ ಏನು ನಷ್ಟವಾಗಿದೆ, ನಿನಗೇನು ಕಳೆದು ಹೋಗಿದೆ ಅದು ನಿನಗೆ ಅರ್ಥ ಆಗಬೇಕು. ನಿನಗೇನು ಕಳೆದು ಹೋಗಿದೆಯೋ ಅದು ನಿನಗೆ ಮರಳಿ ಸಿಗಬೇಕು. ಅದು ನಿನಗೆ ಮರಳಿ ಸಿಕ್ಕಿದಾಗ ನಿನಗೇನಾಗುತ್ತೆ? ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಜೋರಾಗಿ ಹೇಳಿ ನೋಡೋಣ, ಹಲ್ಲೆಲೂಯಾ. ಇನ್ನೂ ಜೋರಾಗಿ. ಈ ಹಲ್ಲೆಲೂಯಾ ಹೇಳಿಸಿರೋದು ದೇವರಿಗೆ ಅಲ್ಲ, ನಿಮಗೆ ನಿದ್ದೆ ಹೋಗಲಿಕ್ಕೆ. ದೇವರಿಗೆ ಆಮೇಲೆ ನೀವು ಹೇಳೋ ಹಲ್ಲೆಲೂಯಾನೇ ನಿಜವಾದ ಹಲ್ಲೆಲೂಯಾ. ಈಗ ನಾನು ಹೇಳಿಸೋ ಹಲ್ಲೆಲೂಯಾ ಅದು ದೇವರಿಗಲ್ಲ, ಅದೀಗ ಏನೋ ಮಾಡಬೇಕಲ್ಲ ನಿಮ್ಮನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಆರಾಮ್ ಚೇರ್ ಕೊಟ್ಬಿಟ್ಟಿದ್ದಾರೆ. ಸೊ ಆರಾಮ್ ಚೇರಲ್ಲಿ ಎರಡು ಕೈನ ಹೀಗಿಟ್ಟು ಬೆನ್ನು ಕೊಟ್ಟು ನಿದ್ದೆ ಮಾಡಬೇಡಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ ನೋಡಿ ಎಲ್ಲರೂ. ಹಂಗೆ ಸ್ವಲ್ಪ ಸ್ಟ್ರೈಟಾಗಿ ಕೂತ್ಕೊಂಡು ಈ ಕಡೆ ನೋಡಿ, ಎಲ್ಲರೂ ಈ ಕಡೆ ನೋಡಿ. ನೋಡ್ತಾ ಇದ್ದೀರಾ? ತಲೆ ಕೆಳಗೆ ಹಾಕಬೇಡಿ, ಸ್ಟ್ರೈಟ್ ಈ ಕಡೆಗೆ ನೋಡಿ. ನೀವು ಗುರಾಯಿಸಿದ್ರೂ ಪರವಾಗಿಲ್ಲ, ನೀವು ಹೇಗಾದರೂ ನೋಡಿ, ನೋ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಒಬ್ಬ ಮನುಷ್ಯನಿಗೆ ನಿಜವಾದ ಆನಂದ, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್, ನಿಜವಾದ ಸಂತೋಷ ಯಾವಾಗ ಸಿಗುತ್ತೆ? ಎಲ್ಲಿ ಪ್ರಾರ್ಥನೆಗೆ ಹೋದರೆ ಸಿಗುತ್ತೆ? ಎಲ್ಲಿ ಪ್ರೇಯರ್ಗೆ ಹೋದ್ರೆ ಸಿಗುತ್ತೆ? ಯಾವ ಮನುಷ್ಯನ ಹತ್ರ ಸಿಗುತ್ತೆ? ಏನು ಸಿಕ್ಕಿದ್ರೆ ಸಿಗುತ್ತೆ? ಹಾಗಾದರೆ ಏನು ಕಳ್ಕೊಂಡಿದ್ದೀವೋ ಅದು ಮರಳಿ ನೀನು ಪಡ್ಕೊಂಡ್ರೆ, ನಿನಗೆ ಸಿಕ್ಕಿದ್ರೆ ಮಾತ್ರ ಸಂತೋಷ ಸಿಗೋದು. ಧ್ಯಾನಕ್ಕೆ ಹೋದರೆ ಸಿಗುತ್ತಾ ಕೇಳಿದರೆ ಖಂಡಿತ ಸಿಗಲ್ಲ. ಧ್ಯಾನಕ್ಕೆ ಬಂದ ತಕ್ಷಣ ನಿಮ್ಮ ಜೀವಿತದಲ್ಲಿ ಸಂತೋಷ ಸಿಗುತ್ತಾ? ನಿಜವಾದ ಸಂತೋಷ, ನಿಜವಾದ ಒಂದು ಸಮಾಧಾನ ಸಿಗುತ್ತಾ ಕೇಳಿದರೆ ಖಂಡಿತ ಸಿಗೋದಿಲ್ಲ. ನೀವು ಕೇಳ್ಬೋದು ಆವಾಗ, ನೀವು ಮತ್ತೆ ಯಾಕೆ ನಮ್ಮನ್ನ ಧ್ಯಾನಕ್ಕೆ ಕರ್ಕೊಂಡು ಬಂದ್ರಿ ಅಂತ. ನಾವು ಕರ್ಕೊಂಡು ಬಂದ್ರಿ, ಇಲ್ಲಾದರೂ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರೋದೇನು ಅಂತ ಕಂಡುಕೊಂಡು ಅದನ್ನು ಪಡ್ಕೊಳ್ಳಿ ಅಂತ ಕರ್ಕೊಂಡು ಬಂದಿದ್ದು. ನಿಮ್ಮ ಜೀವನದಲ್ಲಿ ಏನನ್ನು ಕಳ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳಿ ಅಂತ ಕರ್ಕೊಂಡು ಬಂದಿದ್ದು ಅಷ್ಟೇ. ನೀವು ಅದನ್ನು ಕಂಡ್ಕೊಂಡು ಪಡ್ಕೊಂಡ್ರೆ ನಿಮ್ಮನ್ನು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾರಿಗೂ. ಅಷ್ಟು ಸಂತೋಷ ನಿಮ್ಮ ಒಳಗಡೆ ಬರುತ್ತೆ. ಅದು ಈ ಲೋಕದ ಒಂದು ಸಂತೋಷ ಅಲ್ಲ. ದೇವರ ವಾಕ್ಯದ ಪ್ರಕಾರ ನಾವು ನೋಡೋದಾದರೆ ಗ್ರೇಟ್ ಜಾಯ್, ಪರಮಾನಂದ ತರ್ತದೆ. ಗ್ರೇಟ್ ಜಾಯ್. ಯಾವ ಥರ ಜಾಯ್? ಯಾವ ಥರ ಜಾಯ್? ಗ್ರೇಟ್ ಜಾಯ್. ಗ್ರೇಟ್ ಜಾಯ್ ಸ್ವಲ್ಪ ನಮಗೆ ಅರ್ಥ ಆಗದೋ ಥರ
ಯೋಚನೆ ಮಾಡ್ಬೋದು ಸ್ವಲ್ಪ, ಅದಲ್ಲ ಆದರೂ ಕೂಡ ಒಬ್ಬ ಎಕ್ಸಾಮ್ ಬರೀತಾನೆ, 10th ಎಕ್ಸಾಮ್ ಬರೀತಾನೆ. 10th ಎಕ್ಸಾಮ್ ಬರೆಯುವಾಗ ಅವನು 1ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ಹೇಗೋ ಗ್ರೇಸಲ್ಲಿ ಪಾಸ್ ಆಗಿರೋ ಮನುಷ್ಯ, ಫೇಲ್ ಆಗಿದ್ದಾನೆ, ಪಾಸ್ ಆಗಿಲ್ಲ. ಟೀಚರ್ಸ್ 5 ಮಾರ್ಕ್ಸು 3 ಮಾರ್ಕ್ಸು ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ 9ನೇ ಕ್ಲಾಸ್ ತನಕ ಕರ್ಕೊಂಡು ಬಂದರು. ಇವನು ಮ್ಯಾಕ್ಸಿಮಮ್ 100ಕ್ಕೆ 100 ಪ್ರಯತ್ನ ಪಟ್ಟರು. ಇವನಿಗಾಗಿದ್ದು 33 ಮಾರ್ಕ್ಸ್, 30 ಮಾರ್ಕ್ಸ್ ಅಷ್ಟೇ, 34 ಮಾರ್ಕ್ಸ್ ಇಷ್ಟರಲ್ಲೇ. ಇವನು ಪಾಸಾಗಿ ಬಂದಿದ್ದು ಪೂರ್ತಿ ಗ್ರೇಸಲ್ಲೇ, ಗ್ರೇಸ್ ಮಾರ್ಕ್ಸ್. ಆದರೆ 10th ಎಕ್ಸಾಮ್ ಬರೀತಾನೆ. 10th ಎಕ್ಸಾಮ್ ಬರೆದಾಗ ರಿಸಲ್ಟ್ ಓಕೆ, ಸದ್ಯಕ್ಕಿದೆ ಸಾಕಲ್ವಾ. ರಿಸಲ್ಟ್ ಬಂದಾಗ ಬೋರ್ಡಲ್ಲಿ ನೋಡ್ತಾನೆ, ಮಾರ್ಕ್ಸ್ ಬಂದಿದೆ. ಎಷ್ಟು ಬಂದಿದೆ ಅಂದರೆ ಇಡೀ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಅವಂದೇ. ಅಲ್ಲಿ 1ರಿಂದ 9 ತನಕ ಕಷ್ಟಪಟ್ಟು ಗ್ರೇಸ್ ಮಾರ್ಕ್ಸಲ್ಲಿ ಪಾಸಾಗಿ ಬಂದವನು ಈಗ 10ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮಲ್ಲಿ ಪಾಸ್ ಆಗ್ಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಪೇರೆಂಟ್ಸ್ಗಂತೂ ಯಾವುದೇ ಹೋಪ್ ಇಲ್ಲ, ಇವನು ಜಸ್ಟ್ ಪಾಸ್ ಆಗ್ತಾನೆ ಅಂತ. ಟೀಚರ್ಸ್ಗೂ ಹೋಪ್ ಇಲ್ಲ, ಇವನು ಜಸ್ಟ್ ಪಾಸ್ ಆಗ್ತಾನೆ, ಜಸ್ಟ್ ಪಾಸ್ 35 ಅಂಕ ತಗೊಳ್ತಾನೆ ಅಂತ ಯಾವುದೂ ಹೋಪ್ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಬಂದಿರೋದು ಫಸ್ಟ್ ರ್ಯಾಂಕ್. ಹಾಗಾದರೆ ಫಸ್ಟ್ ರ್ಯಾಂಕ್ ಬಂದಾಗ ಅವನು ಕುಣಿದಾಟ ಹೇಗಿರ್ಬೋದು? ಹೇಗಿರುತ್ತೆ? ಅವನು ಮೊದಲು ಒಂಥರ ಹಾರ್ಟ್ ಅಟ್ಯಾಕ್ ಆದಂಥವ್ರ ನಿಂತ್ಕೊಳ್ತಾನೆ, ಒಂದೇ ಸರಿ ಕುಣಿಯೋಕ್ಕಾಗಲ್ಲ ಅವನಿಗೆ, ಏನೋ ದೆವ್ವ ಹಿಡಿದವ್ರ ಥರ ನಿಂತ್ಕೊಬಿಡ್ತಾನೆ. ಅವನ್ನೇ ನಂಬಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಅವನ ಒಳಗಡೆ ಒಂದು ಸಂತೋಷ, ಈ ಕೆಮಿಕಲ್ ರಿಯಾಕ್ಷನ್ನಿಂದ ಸಂತೋಷ ಆಗುತ್ತೆ. ಓಕೆ, ಅವನ ಮೈಂಡಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ನಿಂದ ಆಗುವ ಸಂತೋಷ ಇದೆ, ಅದೇ ನಮಗಾಗೋ ಸಂತೋಷ. ಒಬ್ಬರು ನೋಡಿದಾಗ ಅಂತ ಸಂತೋಷ ಪಡ್ತೀವಲ್ವ, ಇದಾಗೋದು ಹೋಲಿ ಸ್ಪಿರಿಟಿಂದ ಅಲ್ಲ, ಇದು ನಮ್ಮ ಬ್ರೈನಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ನಮ್ಮೊಳಗಡೆ ಈ ಜಾಯ್ ಕ್ರಿಯೇಟ್ ಆಗುವಂಥದ್ದು. ಆ ದೇವರು ಎಲ್ಲರಲ್ಲೂ ಸೆಟ್ ಮಾಡಿಟ್ಟಿದ್ದಾರೆ. ಇಮೋಷನ್ಸಲ್ಲಿ ಬರುತ್ತದು, ನಮ್ಮ ಭಾವನೆಯಲ್ಲಿ ಬರುತ್ತದು. ಆ ಕೆಮಿಕಲ್ ರಿಯಾಕ್ಷನ್ ಆಗಿ ನಮ್ಮ ಒಂದು ಇಮೋಷನ್ಸಲ್ಲಿ ಆ ಜಾಯ್ ಬರುತ್ತೆ. ಅದೇ ರೀತಿಯೇ ಕೋಪ ಬರೋದು ಅದೇ ಥರನೇ, ಬೇಸರ ಆಗೋದು ಅದೇ ಥರನೇ, ಈ ಸಂತೋಷ ಆಗೋದು ಅದೇ ಥರನೇ. ಇದು ಕ್ರಿಯೇಟ್ ಆಗೋದು ಎಲ್ಲಿ ಅಂದರೆ, ದಿಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ನಮ್ಮ ಹಬ್ಬ ಮಾಡಿ ಆನಂದಿಸ್ತಾರೆ. ಯಾಕೆ ಅಂದರೆ ನನ್ನ ಮಗ SSLCನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡು ಪಾಸಾಗಿದ್ದಾನೆ. ಜಸ್ಟ್ ಪಾಸಾಗುವ ಯೋಗ್ಯತೆಯೇ ಇಲ್ಲದಿರ್ತಕ್ಕಂಥ ಇವನು ಪಾಸಾಗಿದ್ದಾನೆ. ಸೆಲೆಬ್ರೇಷನ್, ಮನೇಲಿ ಪೂರ್ತಿ ಸೆಲೆಬ್ರೇಷನ್. ಅವ್ರ ಮೈಂಡಲ್ಲಿ ಬೇರೆ ಏನೂ ಓಡೋದೇ ಇಲ್ಲ, ಬೇರೆ ಏನು ಚಿಂತೆನೂ ಇಲ್ಲ, ಬೇರೆ ಆಲೋಚನೆಯೂ ಇಲ್ಲ, ಬೇರೆ ಏನೂ ಇಲ್ಲ. ಓವರ್ವೆಲ್ಮಿಂಗ್ ಜಾಯ್, ಒಂದು ರೀತಿ ಉಕ್ಕಿ ಹರಿಯುವ ಪರಮಾನಂದ ಆ ಕುಟುಂಬದಲ್ಲಿರುವ ಎಲ್ಲರಲ್ಲೂ, ಅವನಲ್ಲೂ ಇರುತ್ತೆ, ಅವನ ಟೀಚರ್ಸಲ್ಲೂ ಇರುತ್ತೆ. ಆದರೆ ನಿನ್ನ ಜೀವಿತದಲ್ಲಿ ನೀನು ಏನು ಕಳ್ಕೊಂಡಿದೆಯೋ ಅದನ್ನು ನೀನು ದೇವರಿಂದ ಮರಳಿ ಪಡೆಯುವಾಗ ನಿನಗೆ ಸಿಗುವ ಪರಮಾನಂದ ಈ ರೀತಿ ಕೆಮಿಕಲ್ ರಿಯಾಕ್ಷನ್ನಿಂದ ಬರುವ ಪರಮಾನಂದ ಅಲ್ಲ. ನಿನ್ನ ಬ್ರೈನಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ನಿನ್ನ ಮೈಂಡಲ್ಲಿ ಬರುವ ಒಂದು ಆನಂದ ಅಲ್ಲ, ನಿನ್ನ ಭಾವನೆಯಲ್ಲಿ ಬರುವ ಒಂದು ಆನಂದ ಅಲ್ಲ ಅದು. ಆ ಆನಂದ ಪರಿಶುದ್ಧಾತ್ಮನಿಂದ ಬರುವಂಥದ್ದು. ದ್ಯಾಟ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್, ದ್ಯಾಟ್ ವಿಲ್ ಬಿ ಜನರೇಟೆಡ್ ಇನ್ ಯುವರ್ ಸ್ಪಿರಿಟ್. ಅದು ನಿನ್ನ ಆತ್ಮದಲ್ಲಿ ಜನರೇಟ್ ಆಗುವಂಥದ್ದು, ನಾಟ್ ಇನ್ ಯುವರ್ ಬಾಡಿ ಫಿಸಿಕಲ್ ಆರ್ಗನ್. ಇಟ್ಸ್ ನಾಟ್ ಇನ್ ಯುವರ್ ಬ್ರೈನ್. ನಿನ್ನ ಬ್ರೈನ್ನಲ್ಲಿ ಕೆಮಿಕಲ್ ರಿಯಾಕ್ಷನಿಂದ ಬರುವ ಆನಂದ ಅಲ್ಲ. ಇವತ್ತು ಎಷ್ಟೋ ಜನ ಪ್ರೇಯರ್ಗೆ ಹೋಗುವಾಗ ನನಗೆ ಆನಂದ ಆಗ್ತಾ ಇದೆ ಅಂತ ಹೇಳೋದು ಅದು ಯಾವುದು ಗೊತ್ತಾ? ಬಿಕಾಸ್ ಆಫ್ ದ ಮ್ಯೂಸಿಕ್,
ನೀವು ಕೇಳಿಸ್ಕೊಳ್ಳುವ ಮ್ಯೂಸಿಕ್ಕಿಂದ, ಹಾಡಿಂದ ಮತ್ತು ಒಳ್ಳೆಯ ಸಂದೇಶಗಳಿಂದ ನಮ್ಮ ಮೈಂಡಲ್ಲಿ ಕೆಮಿಕಲ್ ರಿಯಾಕ್ಷನ್ನಿಂದ ಕೂಡ ಬರುತ್ತೆ. ಬಟ್ ಅದು ಪರ್ಮನೆಂಟಾಗಿ ಉಳಿಯೋದಿಲ್ಲ, ಕೇಳಿಸ್ಕೊಂಡಾಗ ಮಾತ್ರ ಇರುತ್ತೆ. ಆ ಧ್ಯಾನಕ್ಕೆ ಬಂದು ಹೋದಾಗ ಸ್ವಲ್ಪ ದಿವಸ ಇರುತ್ತೆ, ಅದಲ್ಲ ಪರಮಾನಂದ. ಇದು ಪರ್ಮನೆಂಟ್ ಆನಂದ. ನಾನು ಹೇಳ್ತಾ ಇರೋ ಆನಂದ ಇದೆಯಲ್ವಾ, ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಇದು ಕೆಮಿಕಲ್ ರಿಯಾಕ್ಷನ್ನಿಂದ ಆವಾಗವಾಗ ಜನ್ರೇಟ್ ಆಗುವಂಥ ಒಂದು ಆನಂದ ಅಲ್ಲ. ಏನೋ ನೋಡಿದಾಗ, ಏನೋ ಕೇಳಿದಾಗ, ಏನೋ ಸಿಕ್ಕಿದಾಗ, ಏನೋ ಆದಾಗ ನಾವು ಜಾಯ್ಫುಲ್ ಆಗಿರ್ತೀವಿ. ಇಟ್ ಇಸ್ ನಾಟ್ ದ್ಯಾಟ್ ಜಾಯ್. ಆ ಥರ ಆನಂದ ಅಲ್ವೇ ಅಲ್ಲ ಇದು. ಇದು ಪರಿಶುದ್ಧಾತ್ಮರು ಕೊಡುವಂಥದ್ದು. ಇದು ನಮ್ಮ ಆತ್ಮದಿಂದ, ಒಳಗಡೆಯಿಂದ ಬರುವಂಥದ್ದು. ಇದು ಯಾವುದು ಕೆಮಿಕಲ್ ರಿಯಾಕ್ಷನ್ನಿಂದ ಆಗುವಂಥದ್ದಲ್ಲ, ಸ್ಪಿರಿಚುವಲ್ ರಿಯಾಕ್ಷನ್ನಿಂದ ಆಗುವಂಥದ್ದು. ದಿಸ್ ಜಾಯ್ ಕಮ್ಸ್ ನಾಟ್ ಥ್ರೂ ಎ ಕೆಮಿಕಲ್ ರಿಯಾಕ್ಷನ್ ಬಟ್ ಥ್ರೂ ಎ ಸ್ಪಿರಿಚುವಲ್ ರಿಯಾಕ್ಷನ್. ಮೈ ಸ್ಪಿರಿಟ್ ಜಾಯಿನ್ಸ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್, ದೆನ್ ಕಮ್ಸ್ ಎ ಗ್ರೇಟ್ ಜಾಯ್. ಯಾವಾಗ ನನ್ನ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಗುವಾಗ ಒಂದು ಆನಂದ ಜನರೇಟ್ ಆಗುತ್ತೆ. ವಿತ್ ದ್ಯಾಟ್ ಸ್ಪಿರಿಚುವಲ್ ಕಮ್ಯೂನಿಯನ್ ವಿತ್ ಮೈ ಸ್ಪಿರಿಟ್ ಆ್ಯಂಡ್ ದ ಹೋಲಿ ಸ್ಪಿರಿಟ್, ದೇರ್ ಜನರೇಟ್ಸ್ ಎ ಜಾಯ್. ಅಲ್ಲಿ ಒಂದು ಆನಂದ ಉತ್ಪಾದನೆ ಆಗ್ತದೆ, ಅದೇ ಪರಮಾನಂದ. ಈ ಪರಮಾನಂದ ನಮಗೆ ಬೇಕು. ಆದ್ದರಿಂದ ಇದು ಬರೋದು ಯಾವಾಗ? ಇದು ಬರೋದು ಯಾವಾಗ ಅಂದರೆ, ನಾನು ಏನನ್ನು ಕಳ್ಕೊಂಡಿದ್ದೀನೋ ಅದು ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗಬೇಕು. ಅರ್ಥ ಆದರೆ ಮಾತ್ರ ಸಾಲದು, ಅದನ್ನು ನಾನು ಪಡ್ಕೋಬೇಕು. ಆಗ ನನ್ನ ಒಳಗಡೆ ಈ ಪರಮಾನಂದ ಜನರೇಟ್ ಆಗುತ್ತೆ. ಈ ಪರಮಾನಂದ, ದಿಸ್ ಗ್ರೇಟ್ ಜಾಯ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಬೈ ಎನಿಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಪರಮಾನಂದ ಈ ಲೋಕದ ಯಾವುದರಿಂದನೂ ನಾಶವಾಗಿ ಹೋಗುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ಈಗ ಆ ಹುಡುಗನಿಗೆ ಆನಂದ ಆಯಿತು, ಅವ್ರ ಕುಟುಂಬದವರಿಗೆ ಆನಂದ ಆಯಿತು. ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಬೋರ್ಡಲ್ಲಿ ಅಥವಾ ಸ್ಕೂಲ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಅವರ ಟೀಚರ್ ಅಥವಾ HM ಕರೆದು ಹೇಳ್ತಾರೆ, ಅದು ಪ್ರಿಂಟ್ ಆಗಿ ಬಂದಿದ್ದು ಬೈ ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿರೋದು, ನಿನಗಷ್ಟು ಮಾರ್ಕ್ಸ್ ಬಂದಿರಲಿಲ್ಲ, ನೀನು ಆ್ಯಕ್ಚುಲಿ ಫೇಲ್ ಆಗಿಬಿಟ್ಟಿದೀಯ. ಬೈ ಮಿಸ್ಟೇಕ್ ಆಗಿ ಏನೋ ಪ್ರಿಂಟ್ ಮಿಸ್ಟೇಕ್, ಕಂಪ್ಯೂಟರ್ ಮಿಸ್ಟೇಕ್ ಮಾಡಿದ್ರಿಂದ ಆ ಥರ ಬಂದಿದೆ ಅಂತ. ಈಗ ಏನಾಗ್ಬೋದು ಅವನ ಪರಿಸ್ಥಿತಿ? ಖಂಡಿತ ಅವನು ಸೂಸೈಡ್ ಮಾಡಿಕೊಂಡು ಸತ್ತೇ ಹೋಗ್ತಾನೆ. ಪೇರೆಂಟ್ಸ್ ಡಿಪ್ರೆಷನಿಗೆ ಹೋಗಿ ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಬೇರೆ ಏನು ಇಲ್ಲ, ಅವರು ಪಾಯ್ಸನ್ ತೊಗೊಂಡು ಫ್ಯಾಮಿಲಿ ಸಮೇತ ಇಂಥ ಅವಮಾನ ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸತ್ತೋಗ್ತಾರೆ. ಗ್ರೇಟ್ ಜಾಯ್ ಅಲ್ಲ, ದ ಗ್ರೇಟ್ ಟ್ರಾಜಿಡಿ. ಲೋಕದಿಂದ ಸಿಗೋದು ಈ ಥರನೇ. ನೋಡಿ, ಎಷ್ಟೋ ಕುಟುಂಬದಲ್ಲಿ ಮದುವೆ ಆದಾಗ, ನನ್ನ ಮಗನಿಗೆ ಮದುವೆ ಆಯಿತು, ನನ್ನ ಮಗಳಿಗೆ ಮದುವೆ ಆಯಿತು, ಎಷ್ಟು ಖುಷಿ ಪಡ್ತಾರೆ. 6 ತಿಂಗಳಾದಮೇಲೆ ಯಾಕಾದರೂ ನನ್ನ ಮಗನಿಗೆ ಇಂಥವಳನ್ನ ಇಂಥವನ್ನ ಕಟ್ಟಿಬಿಟ್ನೋ ಅಂತ ಒತ್ತಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ. ಊರಿನವ್ರನ್ನೆಲ್ಲ ಕರೆಸಿ ಊಟ ಹಾಕಿದ್ದು. ಸಾಲ ಮಾಡಿ ದೊಡ್ಡಸ್ತಿಗೆ ತೋರಿಸೋದಕ್ಕೆ ಇಲ್ಲ, ಇದ್ದಿದ್ದು ತೋರಿಸಿ, ಇಲ್ಲದೆ ಇರೋದನ್ನು ತೋರಿಸಿ ಏನೇನೋ ಮಾಡಿದ್ರಿ. ಮರ್ಯಾದೆ ತುಂಬ ಮುಖ್ಯ ಅಲ್ವಾ? ಮರ್ಯಾದೆಗೋಸ್ಕರ ಏನೇನೋ ಮಾಡಿದ್ರಿ. ಈಗ ಏನೂ ಇಲ್ಲ, ಈಗೆಲ್ಲ ಹೋಯ್ತಲ್ಲ. ಆವಾಗ ಪ್ರಶ್ನೆ ಏನು ಗೊತ್ತಾ? ಇನ್ನು ಯಾಕೆ ಬದುಕಬೇಕು ನಾವು? ಇನ್ನೇನಿದೆ ಬದುಕಿ, ಏನಿದೆ ಇನ್ನು? ಅದಕ್ಕೆ ಸತ್ತೋಗ್ಬಿಡೋಣ, ದೇವ್ರು ನಮಗೆ ಮೋಸ ಮಾಡಿಬಿಟ್ರು. ಈ ರೀತಿ ದೇವ್ರ ಮೇಲೆ ಯೋಚನೆ ಬಂದು, ದೇವ್ರ ಮೇಲೂ ಕೋಪ ಬಂದು, ದೇವ್ರ ಮೇಲೂ ಬೇಜಾರಾಗಿ ಸಾಯೋ ಯೋಚನೆ ಮಾಡ್ಕೊಂಡು ಬದುಕ್ತೀವಿ. ಕೆಲವರು ಸತ್ತೇ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿ ಒಂದು ಆನಂದ ಅಲ್ಲ ದೇವರು ಕೊಟ್ಟು, ದೇವರಿಂದ ಬರುವಂಥದ್ದು. ನಿನ್ನ ಜೀವಿತದಲ್ಲಿ ನೀನು ಕಳೆದುಕೊಂಡಿದ್ದನ್ನು ಕಂಡುಕೊಂಡಾಗ, ಅದನ್ನು ನಿನ್ನದಾಗಿಸಿಕೊಂಡಾಗ ನಿನಗೆ ಸಿಗುವಂಥ ಆನಂದ ಇದೆಯಲ್ವಾ, ಅದು ಯಾವತ್ತೂ ಮತ್ತೆ ಇನ್ನೊಂದು ಥರ ಕ್ಯಾನ್ಸಲ್ ಆಗಲ್ಲ. ಆ ಆನಂದ ಒಮ್ಮೆಗೆ ಎಲ್ಲ ಕಾಲಕ್ಕೂ ದೇವರು ಕೊಡುವ ಆನಂದ. ಒನ್ಸ್ ಫಾರ್ ಆಲ್ ದ ಟೈಮ್ ಇಟ್ ಈಸ್ ಗಿವನ್ ಬೈ ಗಾಡ್. ದೇವರಿಂದ ಒಮ್ಮೆಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ಕೊಡುವಂತಹ ಆನಂದ. ಅದು ದೇವರು ವಾಪಸ್ ಕಿತ್ಕೊಳ್ಳೋದು ಇಲ್ಲ,
ಯಾರಿಗೂ ಹಾಳು ಮಾಡಲಿಕ್ಕೆ ಆಗೋದು ಇಲ್ಲ. ಈಗ ಈ ಆನಂದ ನಮಗೆಲ್ರಿಗೂ ಬೇಕು. ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾನು ಎಲ್ರಿಗೂ ಅಲ್ಲ ಹೇಳ್ತಾ ಇರೋದು, ಮೆಜಾರಿಟಿ ನಿಮ್ಮಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ರೀತಿ ಸತ್ತು ಸಮಾಧಿಯಲ್ಲಿ ಇಡೋಕ್ಕಿಂತ ಮುಂಚೆ ಹೆಣ ಹೇಗಿರುತ್ತೆ ಹೇಳಿ, ಅದಕ್ಕಿಂತ ಮೋಸವಾಗಿದೆ. ಎಲ್ಲಿ? ಫಿಸಿಕಲಿ ಅಲ್ಲ, ಆತ್ಮದಲ್ಲಿ. ಯಾಕೆ? ಕಾರಣ ಏನು? ಕಾರಣ ಏನು ಅಂದರೆ, ನಿಮ್ಮ ಜೀವಿತದಲ್ಲಿ ನೀವು ಕಳ್ಕೊಂಡಿದ್ದು ಏನು ಅಂತ ನಿಮಗೆ ಗೊತ್ತೂ ಇಲ್ಲ, ಅದನ್ನು ನೀವು ಪಡ್ಕೊಳ್ಳೂ ಇಲ್ಲ. ಎಷ್ಟೋ ಜನ, ಎಲ್ರಿಗೂ ಅಲ್ಲ ನಾನು ಹೇಳ್ತಾ ಇರೋದು, ಅನೇಕರು ಯೂಟ್ಯೂಬ್ನಲ್ಲಿ, ವೆಬ್ಎಕ್ಸಲ್ಲಿ ಆಲಿಸುತ್ತಿರುವ ಮತ್ತು ಇಲ್ಲಿರುವ ನಮ್ಮಲ್ಲಿ ಅನೇಕರು ಇವತ್ತು ಒಳಗಡೆ ಇದಿಲ್ಲ. ಒದ್ದಾಟ ಒಂದು ರೀತಿ. ಆದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯಾವಾಗ ನಿಜವಾಗಲೂ ಭಾಗ್ಯವಂತರಾಗ್ತೀರಿ ಗೊತ್ತಾ? ಧನ್ಯರಾಗ್ತೀರಿ. ವೆನ್ ಯು ವಿಲ್ ಬಿ ಬ್ಲೆಸ್ಡ್. ಯಾವಾಗ ನೀವು ನಿಜವಾಗಲೂ ಭಾಗ್ಯವಂತರಾಗೋದು, ಬ್ಲೆಸ್ಡ್ ಆಗೋದು ಅಂದರೆ, ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ನಷ್ಟಪಡಿಸಿಕೊಂಡಿದ್ದನ್ನು ಯಾವಾಗ ನೀವು ಮರಳಿ ಪಡ್ಕೊಳ್ತೀರಲ್ವಾ, ದೆನ್ ಓನ್ಲಿ ಯು ಆರ್ ಬ್ಲೆಸ್ಡ್. ನೀವು ಕಳ್ಕೊಂಡಿದ್ದನ್ನು ಯಾವಾಗ ನೀವು ಮರಳಿ ಪಡ್ಕೊಳ್ತೀರಲ್ವಾ, ದೆನ್ ಓನ್ಲಿ, ಆಗ ಮಾತ್ರ ನೀವು ನಿಜವಾಗ್ಲೂ ಬ್ಲೆಸ್ಡ್ ಆಗೋದು. ಆ ಒಂದು ಬ್ಲೆಸ್ಸಿಂಗ್ ನಾಶ ಆಗೋದಿಲ್ಲ. ದಟ್ ಈಸ್ ಪರ್ಮನೆಂಟ್ ಬ್ಲೆಸ್ಸಿಂಗ್, ಒನ್ಸ್ ಫಾರ್ ಆಲ್ ದ ಟೈಮ್. ಒಮ್ಮೆಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ಕೊಡಲ್ಪಡುವ ಒಂದು ಆಶೀರ್ವಾದ. ಈಗ ಸೌಖ್ಯ ಕೂಡ ದೇವರು ಕೊಡೋ ಒಂದು ಆಶೀರ್ವಾದನೆ. ಪ್ರಾರ್ಥಿಸುವಾಗ ಸೌಖ್ಯ ಸಿಗುತ್ತೆ. ಎಷ್ಟೋ ಸೌಖ್ಯಗಳು ಧ್ಯಾನಕೂಟಗಳು ನಿಮಗೂ ಸಿಗ್ಬೋದು. ಈಗ ನನಗೆ ಗೊತ್ತಿಲ್ಲ, ನಿಮಗೆ ಸಿಗ್ಬೋದು, ಈ ಧ್ಯಾನದಲ್ಲಿ ಸಿಗ್ಬೋದು ಅಥವಾ ಬೇರೆ ಧ್ಯಾನಗಳಲ್ಲಿ ಸಿಗ್ಬೋದು. ಅನೇಕ ಅದ್ಭುತಗಳಾಗ್ತದೆ. ದೇವರು ಅನೇಕ ರೀತಿಯಲ್ಲಿ ಒಬ್ಬೊಬ್ಬರನ್ನ ಆಶೀರ್ವದಿಸ್ತಾರೆ. ಆದರೆ ಇದು ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ನೋ ಗ್ಯಾರಂಟಿ, ನೋ ವ್ಯಾರಂಟಿ. ಗ್ಯಾರಂಟಿ ವ್ಯಾರಂಟಿ ಇಲ್ಲದ ಆಶೀರ್ವಾದ ಯಾವುದು? ಸೌಖ್ಯ ಇರ್ಬೋದು, ಒಂದು ಮದುವೆ ಆಗೋದು ದೇವರ ಆಶೀರ್ವಾದ. ಇನ್ನು ಅದನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಎನಿ ಟೈಮ್ ಅದು ಬ್ರೇಕಪ್ ಆಗ್ಬೋದು. ದೇವರ ಆಶೀರ್ವಾದದಿಂದ ಮದುವೆ ಆಯಿತು, ಒಳ್ಳೇದಪ್ಪ, ಅದು ನಿನ್ನ ಮದುವೆ ಉಳಿದ್ರೆ ಒಳ್ಳೇದು. ಬಟ್ ದೇವ್ರೇನು ವ್ಯಾರಂಟಿ ಕೊಡೋದಿಲ್ಲ ಅದಕ್ಕೆ. ಇದು ಇಷ್ಟು ದಿವಸ ವ್ಯಾರಂಟಿ ಇದೆ, ಡೋಂಟ್ ವರಿ ಅಂತ ದೇವರು ಹೇಳಲಿಲ್ಲ. ಜಾಬ್ ಪ್ರೇಯರ್ ಮಾಡಿದಾಗ ಸಿಕ್ಕಿರ್ಬೋದು, ಕೆಲವ್ರಿಗೆ ಜಾಬ್ ಇಲ್ಲಲ್ಲ, ಪ್ರೇಯರ್ ಮಾಡಿ ಸಿಗುತ್ತೆ. ಬಟ್ ನೋ ಗ್ಯಾರಂಟಿ, ನೋ ವ್ಯಾರಂಟಿ. ಎಷ್ಟು ದಿನ ಇರುತ್ತೆ ಜಾಬ್ ಇರುತ್ತೆ ಗೊತ್ತಿಲ್ಲ, ನೀನು ಎಷ್ಟು ದಿನ ಇರ್ತೀಯೋ ಗೊತ್ತಿಲ್ಲ. ನೀನು ಹೋದರೂ ಹೋಗ್ಬೋದು, ಜಾಬ್ ಹೋದರೂ ಹೋಗ್ಬೋದು. ಸೊ ನೋ ಗ್ಯಾರಂಟಿ, ನೋ ವ್ಯಾರಂಟಿ. ಸೊ ಸಿಗುತ್ತೆ ಆಯಿತಾ, ಸಿಗೋದಿಲ್ಲ ಅಂತ ಅಲ್ಲ. ಮನೆ ಬೇಕು ದೇವರೇ, ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು. ನಿಮ್ಮದೊಂದು ಆಶೀರ್ವಾದ ಬರಲಿ, ಮನೆಯ ಆಶೀರ್ವಾದ ಬರಲಿ, ಸಿಗ್ಬೋದು. ಮನೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನೀನು ಮನೆ ಒಳಗಡೆಯಿಂದ ಯಾವಾಗ ಸಮಾಧಿಗೆ ಹೋಗ್ತೀಯೋ ಗೊತ್ತಿಲ್ಲ. ಸೊ ಒಂದು ಸಾರಿ ತಟ್ಟುಗುಪ್ಪೆಯಿಂದ ಯಾರಾದರೂ ಇದ್ದೀರಲ್ವ ಇಲ್ಲಿ ಮರಿಯಾಪುರ. ಸೊ ಅಲ್ಲೊಂದು ಮನೆಗೆ ಗೃಹ ಪ್ರವೇಶಕ್ಕೆ ಕರೆದಾಗ ಹೋದಾಗ ಮನೆ ಸಹೋದರಿ ಹೇಳಿದರು, ನಮ್ಮ ಯಜಮಾನರು ತುಂಬ ಕಷ್ಟಪಟ್ಟು ಕನಸ್ಕೊಂಡು ಮನೆ ಕಟ್ಟಿದರು, ಆದರೆ ಅವರೇ ಇಲ್ಲ, ಗೃಹ ಪ್ರವೇಶಕ್ಕೆ ಸತ್ತೋಗ್ಬಿಟ್ರು ಅಂತ. ಮನೆ ಕಟ್ಟಿದ್ರು, ಕನಸ್ಕೊಂಡ್ರು, ಸ್ವಂತ ಮನೆ ಕಟ್ಟಬೇಕು ಅಂತ ಕಷ್ಟಪಟ್ಟು ಇಷ್ಟಪಟ್ಟು ಪ್ರಾರ್ಥಿಸಿ ದೇವ್ರ ಆಶೀರ್ವಾದ ಮಾಡಿದರು ಬ್ರದರ್. ಆದರೆ ಯಜಮಾನರೇ ಇಲ್ಲ ಅಂದರು. ಸೊ ಅದು ಅವ್ರು ಕೆಟ್ಟವರು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಅವರು ಮೇ ಬಿ ತುಂಬ ಒಳ್ಳೆಯವರಾಗಿರ್ಬೋದು. ಸೊ ಸತ್ತೋಗಿದ್ದು ಕೆಟ್ಟವರಾಗಿರೋದ್ರಿಂದ ಅಲ್ಲ, ಬಟ್ ದೇರ್ ಈಸ್ ನೋ ಗ್ಯಾರಂಟಿ. ಈ ಪ್ರಪಂಚದಲ್ಲಿ ನೀವೇನೇ ಪ್ರಾರ್ಥಿಸಿ ಕಷ್ಟಪಟ್ಟು ಏನೇ ದೇವರ ಆಶೀರ್ವಾದ ಪಡ್ಕೊಳ್ತೀರಲ್ವ, ಯಾವುದಕ್ಕೂ ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ಎನಿ ಟೈಮ್ ಇಟ್ ಕ್ಯಾನ್ ಗೋ ಅವೇ ಫ್ರಮ್ ಯುವರ್ ಹ್ಯಾಂಡ್. ಯಾಕೊಬ್ಬರ ಭಾಷೆನಲ್ಲಿ ಹೇಳೋದಾದರೆ ಎಲ್ಲ ಒಂದು ಮಾಯೆ. ಯಾವ ರೀತಿ ಅಂದರೆ ಹೊಗೆ ಥರ. ನೀನೇ ಒಂದು ಹೊಗೆ ಥರ, ನಿನ್ನ ಜೀವನನೇ ಒಂದು ಹೊಗೆ ಥರ. ಕೆಲವರು ಕಷ್ಟಪಟ್ಟು ದೇವರೇ ನನಗೊಂದು ಮಗು ಬೇಕು, ಗಂಡು ಮಗುನೇ ಬೇಕು. ಆಯ್ತು, ನಿಂಗೆ ಗಂಡು ಮಗು ಬೇಕಾ, ತಗೋ. 6 ತಿಂಗಳಾದ್ಮೇಲೆ ಮಗು ಸತ್ತೋಗ್ಬೋದು. ಹೇಳೋಕ್ಕಾಗಲ್ಲ. ದೇವರು ಹೇಳ್ತಾರೆ, ನಾನು ಗ್ಯಾರಂಟಿ ಕೊಟ್ಟಿದ್ದೀನ? ನೀನು ಮಗು ಬೇಕು ಅಂತ ಕೇಳಿದೆ, ನಾನು ಗಂಡು ಮಗು ಕೇಳಿದೆ, ನಾನು ಗಂಡು ಮಗುನೇ ಕೊಟ್ಟರೆ. ಆದರೆ ಇದಕ್ಕೆಲ್ಲ ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಸೊ ನೀವೇನಾದರೂ ಕೊಡ್ತಾರ ಕೇಳಿದರೆ ಕೊಡಬಹುದು, ಕೊಟ್ಟರೆ ತಗೊಳ್ಳಿ. ಆದರೆ ಒಂದೊಂದು ನಾನು ಹೇಳ್ತೀನಿ, ಗ್ಯಾರಂಟಿ ಇಲ್ಲ. ನೋ ವ್ಯಾರಂಟಿ, ನೋ ಗ್ಯಾರಂಟಿ. ಆದರೆ ದೇವರು ಕೊಡುವ ಈ ಪರಮಾನಂದ ಇದೆಯಲ್ವಾ, ಇದಕ್ಕೆ 100% ಗ್ಯಾರಂಟಿ ಇದೆ. ನೋ ಬಡಿ ಕ್ಯಾನ್ ಟೇಕ್ ಇಟ್ ಅವೇ, ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಆ್ಯಂಡ್ ದಟ್ ಜಾಯ್ ಈಸ್ ಫಾರ್ ಎವರ್, ಇಯರ್ ಆನ್ ಅರ್ತ್ ಆ್ಯಂಡ್ ಆಫ್ಟರ್ ದಿಸ್ ಲೈಫ್ ಆಲ್ಸೋ ದಟ್ ಜಾಯ್ ರಿಮೈನ್ಸ್ ಫಾರ್ ಎವರ್.
ಅದು ಒಮ್ಮೆಗೆ ಎಲ್ಲ ಕಾಲಕ್ಕೂ, ಅಂದರೆ ಈ ಭೂಮಿಯಲ್ಲೂ ಈ ಭೂಲೋಕದ ಜೀವನದ ನಂತರನೂ ನಿನ್ನ ಒಳಗಡೆ ಕೊಟ್ಟ ಪರಮಾನಂದ ಇದೆಯಲ್ವಾ, ಅದು ನಿರಂತರವಾಗಿ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ, ಅದು ನಾಶವಾಗಿ ಹೋಗೋದಿಲ್ಲ. ಅದಕ್ಕೆ ಗ್ಯಾರಂಟಿ ಇದೆ. ಆ ಒಂದು ಆನಂದ ಬರೋದೆಲ್ಲಿಂದ ಅಂದರೆ ಥ್ರೂ ದ ಸಾಲ್ವೇಷನ್, ರಕ್ಷಣೆಯ ಮುಖಾಂತರ ಲಭಿಸುವ ಆನಂದ. ಗಾಸ್ಪಲ್ ಜಾಯ್ ಆಫ್ ದ ಸಾಲ್ವೇಷನ್, ರಕ್ಷಣೆಯ ಆನಂದ, ರಕ್ಷಣೆಯ ಆನಂದ. ಸಾಲ್ವೇಷನ್ ಜಾಯ್ ಕಮ್ಸ್ ಥ್ರೂ ದ ಸಾಲ್ವೇಷನ್, ರಕ್ಷಣೆಯ ಮುಖಾಂತರ ಲಭಿಸುವಂತಹ ಒಂದು ಆನಂದ ಇದೆಯಲ್ವಾ, ಅದನ್ನು ಪರಮಾನಂದ ಅಂತ ಹೇಳ್ತೀವಿ, ಗ್ರೇಟ್ ಜಾಯ್ ಅಂತ ಹೇಳ್ತೀವಿ. ಯಾವ ಮನುಷ್ಯನ ಹೃದಯದಲ್ಲಿ ಈ ಆನಂದ ಬರುತ್ತೋ ಅವನು ಮಾತ್ರನೇ ಆನಂದವಾಗಿ ಬದುಕೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಇದೊಂದಕ್ಕೆ ಮಾತ್ರನೇ ದೇವರ ಗ್ಯಾರಂಟಿ ಮುದ್ರೆ ಹಾಕಿರೋದು, ಸೀಲ್ ಹಾಕಿರೋದು. ಆ ಗ್ಯಾರಂಟಿಗೆ ಎವಿಡೆನ್ಸ್ ಆಗಿ ದೇವರು ಹೋಲಿ ಸ್ಪಿರಿಟ್ನ ಕೊಡ್ತಾರೆ. ಹೋಲಿ ಸ್ಪಿರಿಟ್, ಪ್ರೈಸ್ ದ ಲಾರ್ಡ್. ಈಗ ನಮಗೆಲ್ಲರಿಗೂ ಬೇಕಾಗಿರುವ ಈ ಒಂದು ನಾವು ಕಳ್ಕೊಂಡಿರೋದೇನು ಅಂದರೆ, ವಾಟ್ ವಿ ಹ್ಯಾವ್ ಲಾಸ್ಟ್ ಈಸ್ ದಿಸ್ ಗ್ರೇಟ್ ಸಾಲ್ವೇಷನ್. ಏನು ಕಳ್ಕೊಂಡೆ ನಾನಂಥದ್ದು ಅಂತ ಕೇಳೋದಾದರೆ, ಯು ಹ್ಯಾವ್ ಲಾಸ್ಟ್ ದ್ಯಾಟ್ ಸಾಲ್ವೇಷನ್. ಆ ರಕ್ಷಣೆ ಅನ್ನೋದನ್ನು ನೀನು ಕಳ್ಕೊಂಡ್ಬಿಟ್ಟೆ. ಎಲ್ಲಿ ಕಳ್ಕೊಂಡೆ ಕೇಳಿದರೆ, ಆದಾಮ ಎಂಬೊಬ್ಬ ಮನುಷ್ಯನಲ್ಲಿ ನೀನದನ್ನು ಕಳ್ಕೊಂಡ್ಬಿಟ್ಟೆ. ಯು ಹ್ಯಾವ್ ಲಾಸ್ಟ್ ನಾಟ್ ಇನ್ ಯೋರ್ ಸೆಲ್ಫ್ ಬಟ್ ಇನ್ ಎ ಪರ್ಸನ್ ಕಾಲ್ಡ್ ಆಡಮ್. ಆದಾಮನಲ್ಲಿ ನೀನದನ್ನು ನಷ್ಟಪಡಿಸ್ಕೊಂಡ್ಬಿಟ್ಟೆ. ನೀನೇನು ಮಾಡಿಲ್ಲ, ನಿನ್ನ ತಪ್ಪೇನೂ ಇಲ್ಲದೆ ಇರ್ಬೋದು, ಬಟ್ ನೀನು ಹುಟ್ಟಬೇಕಾದ್ರೆ ರಕ್ಷಣೆ ಇಲ್ಲದವನಾಗಿ ಬಂದೆ. ಬೈಬಲ್ ವಾಕ್ಯದ ಪ್ರಕಾರ ನೋಡೋಣ ನಾವು. ರೋಮನ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮನ್ಸ್ 3:23 ಏನು ಹೇಳುತ್ತೆ? ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ನೋಡಿ, ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಫಾಲ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಏನನ್ನ ಕಳ್ಕೊಂಡೆ ಅಂತ ಕೇಳೋದಾದರೆ, ಯು ಹ್ಯಾವ್ ಲಾಸ್ಟ್ ದ ಗ್ಲೋರಿ ಆಫ್ ಗಾಡ್ ಇನ್ ಯು. ನಿನ್ನ ಒಳಗಡೆ ದೇವರು ನಿಕ್ಷೇಪಿಸಿದ್ದ, ಎಲ್ಲಿ? ಏದೇನ್ ತೋಟದಲ್ಲಿ ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ, ಆಡಮ್ ಈಸ್ ಯುವರ್ ರೆಪ್ರೆಸೆಂಟೇಟಿವ್, ಆಯಿತಾ? ನಿನ್ನ ಪ್ರತಿನಿಧಿ ಆಗಿದ್ದ ಆದಾಮ ಈ ಭೂಮಿ ಮೇಲೆ. ನಾನು ಅವನಲ್ಲಿದ್ದೆ, ಆದಾಮನಲ್ಲಿದ್ದೆ, ನೀವೆಲ್ಲರೂ ಇದ್ದಿರಿ, ಎಲ್ಲರೂ ಆದಾಮನಲ್ಲಿದ್ವಿ. ದೇವರು ಮಣ್ಣಿನಿಂದ ನಮ್ಮನ್ನು ಸೃಷ್ಟಿ ಮಾಡಿ ಊದಿದರು. ಆಗ ಅವನ ಒಳಗಡೆ ದೇವರ ಮಹಿಮೆ ಬಂತು. ಅಂದರೆ ನಿನ್ನ ಒಳಗಡೆ ದೇವರ ಮಹಿಮೆ ಬಂತು. ದೇವರು ಊದಿದ ದೇವರ ಜೀವ, the life of God, that very life of God was there in Adam before committing sin. ಅವನು ಪಾಪ ಮಾಡೋದಕ್ಕಿಂತ ಮುಂಚಿತವಾಗಿ ಅವನ ಒಳಗಡೆ ದೇವರ ಜೀವ ಅಂದರೆ ಜೀಸಸ್ ಅವನ ಒಳಗಡೆ ಇದ್ದರು. ಹೋಲಿ ಸ್ಪಿರಿಟ್ ಆತನ ಒಳಗಡೆ ಇದ್ದರು. ದೇವರು ಅವನ ಒಳಗಡೆ ಇದ್ದರು. ಪ್ರೆಸೆನ್ಸ್ ಆಫ್ ಗಾಡ್ ವಾಸ್ ಇನ್ಸೈಡ್ ಆಫ್ ಹಿಮ್. ಅವನ ಒಳಗಡೆ ದೇವರ ಸಾನ್ನಿಧ್ಯ ಇತ್ತು. ಹಾಗಾದರೆ ಆದಾಮನಲ್ಲಿ ನಾನು ಅಂದು ಇದ್ದಿದ್ದರಿಂದ ನನ್ನ ಒಳಗಡೆನೂ ದೇವರ ಸಾನ್ನಿಧ್ಯ ಇತ್ತು, ನನ್ನ ಒಳಗಡೆನೂ ಪರಿಶುದ್ಧಾತ್ಮರು ಇದ್ದರು. ಏದೇನು ತೋಟದಲ್ಲಿ ಆದಾಮ ಮತ್ತು ಅವಳು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ ನನ್ನ ಒಳಗಡೆ ಅದಿತ್ತು. ಆದರೆ ಆದಾಮ ಪಾಪ ಮಾಡಿದ್ರಿಂದ ಪಾಪದಿಂದ ಡೆತ್ ಕ್ರಿಯೇಟ್ ಆಯಿತು. ಪಾಪದಿಂದ ಏನು ಬಂತು? ಮರಣ ಬಂತು. ಇಲ್ಲಿ ನಷ್ಟವಾಗಿ ಹೋಗಿದ್ದೇನು ಅಂದರೆ ದೈವದತ್ತ ಮಹಿಮೆ. ದಟ್ ಗಾಡ್ breathed life was destroyed, totally, fully destroyed by sin of Adam. ಆದಾಮನು ಮಾಡಿದ ಪಾಪದಿಂದ ನನ್ನೊಳಗಡೆ, ನಿನ್ನೊಳಗಡೆ, ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಏದೇನು ತೋಟದಲ್ಲಿ ಪಡ್ಕೊಂಡಂತಹ ಜೀವ ಹೋಯ್ತು. ದೈವದತ್ತ ಮಹಿಮೆ, ದಟ್ ಗ್ಲೋರಿ ಆಫ್ ಗಾಡ್ ವಾಸ್ ನಾಟ್ ದೇರ್. ದಟ್ ಈಸ್ ವಾಟ್ ವಿ ಹ್ಯಾವ್ ಲಾಸ್ಟ್. ನಮಗೇನು ಕಳ್ಕೊಂಡ್ವಿ ಅಂದರೆ ನಾವು ಆ ದೈವದತ್ತ ಮಹಿಮೆ ಕಳ್ಕೊಂಡ್ವಿ. ಈಗ ಮನುಷ್ಯ ಏನಾದ? ಡೆಡ್ ಆದ.
ಬಾಡಿ ಇದೆ, ಒಳಗಡೆ ಡೆತ್ ಇದೆ. ಒಳಗಡೆ ಮರಣ, ಜೀವ ಇರೋ ಒಂದು ದೇಹ. ಒಳಗಡೆ ಏನಿದೆ? ಮರಣ. ಎಲ್ಲಿಂದ ಬಂತು? ಆದಾಮನಿಂದ ಟ್ರಾನ್ಸ್ಫರ್ ಆಗಿ ಬಂತು. ಆದಾಮನಿಂದ ಟ್ರಾನ್ಸ್ಫರ್ ಆಗಿ ನಮಗೆ ಏನು ಸಿಕ್ತು ಕೇಳಿದ್ರೆ ಏನು ಸಿಕ್ತು? ಮರಣ ಸಿಕ್ತು. ಈ ಮರಣ ನಮ್ಮ ಒಳಗಡೆ ಇರುವಾಗ ಹೇಗೆ ಗೊತ್ತಾಗುತ್ತೆ? ಈಗ ನಿಮ್ಮ ಒಳಗಡೆ ಮರಣ ಇದೆಯೋ ಜೀವ ಇದೆಯೋ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಒಳಗಡೆ ಅಂದರೆ ಬಾಡಿಲಿ ಅಲ್ಲ, ನಿಮ್ಮ ಆತ್ಮದಲ್ಲಿ, ಸ್ಪಿರಿಟಲ್ಲಿ ಈ ದೈವದತ್ತ ಮಹಿಮೆ ಇದ್ದರೆ ಜೀವ ಇರುತ್ತೆ, ಇಲ್ಲದೆ ಇದ್ರೆ ಏನಿರುತ್ತೆ? ಮರಣ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಡೆತ್ ಅಂದರೆ ಏನು? ವಾಟ್ ಈಸ್ ಸ್ಪಿರಿಚುವಲ್ ಡೆತ್? ಆಬ್ಸೆನ್ಸ್ ಆಫ್ ಗಾಡ್ ಈಸ್ ಸ್ಪಿರಿಚುವಲ್ ಡೆತ್. ಸ್ಪಿರಿಚುವಲ್ ಡೆತ್, ಆತ್ಮಿಕ ಮರಣ ಅಂದರೆ ಆಬ್ಸೆನ್ಸ್ ಆಫ್ ಗಾಡ್ಸ್ ಅಥವಾ ಆಬ್ಸೆನ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ವಿದಿನ್ ಯು ಈಸ್ ಸ್ಪಿರಿಚುವಲ್ ಡೆತ್ ಆರ್ ಡೆತ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಮರಣ ಅಂದರೆ ಎ ಪರ್ಸನ್ ವಿತೌಟ್ ಪ್ರೆಸೆನ್ಸ್ ಆಫ್ ಗಾಡ್ ಇನ್ಸೈಡ್ ಆಫ್ ಹಿಸ್ ಹಾರ್ಟ್. ಆತನಲ್ಲಿ ದೇವರ ಸಾನ್ನಿಧ್ಯ ಇಲ್ಲದೆ ಇರೋದೇ ದೇವರ ದೃಷ್ಟಿಯಲ್ಲಿ ಮರಣ. ಈ ದೇವರ ದೃಷ್ಟಿಯಲ್ಲಿ ಎಷ್ಟು ಜನಕ್ಕೆ ನಿಮ್ಮಲ್ಲಿ ಜೀವ ಇದೆ ನನಗೆ ಗೊತ್ತಿಲ್ಲ, ಎಷ್ಟು ಜನದಲ್ಲಿ ಮರಣ ಇದೆ ಅದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಹೇಗೆ ಗೊತ್ತಾಗೋದು? ನಿಮಗೆ ಗೊತ್ತಾಗದೆ ಜೀವ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಗೊತ್ತಾಗಲಿಕ್ಕೆ ಹೇಗೆ ಗೊತ್ತು ಮಾಡೋದು? ಯಾರು ಗೊತ್ತು ಮಾಡ್ತಾರೆ ನಮಗೆ? ಮನುಷ್ಯರು ಸುಳ್ಳು ಹೇಳ್ಬೋದು, ಮನುಷ್ಯರು ಹೇಳೋ ಮಾತು ನಂಬಿದರೆ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಬಟ್ ಓನ್ಲಿ ಟ್ರಸ್ಟ್ ವರ್ದಿ ಥಿಂಗ್ ಈಸ್ ಗಾಡ್ಸ್ ವರ್ಡ್. ನಂಬಲಿಕ್ಕೆ ಸಾಧ್ಯವಾಗುವ ಒಂದೇ ಒಂದು ಇದ್ದರೆ ಅದು ರಿಟನ್ ವರ್ಡ್ ಆಫ್ ಗಾಡ್, ಬರೆಯಲ್ಪಟ್ಟ ದೇವರ ವಾಕ್ಯಗಳು, ಪವಿತ್ರ ಬೈಬಲ್ ಪುಸ್ತಕ. ವಾಟ್ ದ ಬೈಬಲ್ ಸೇಸ್ ಇಸ್ ಗಾಡ್ಸ್ ವರ್ಡ್. ಬೈಬಲ್ ಏನು ಹೇಳುತ್ತೋ ಅದು ದೇವರ ವಾಕ್ಯ, ಆ್ಯಂಡ್ ಇಟ್ ಈಸ್ ಟ್ರೂ. ಅದು ಸತ್ಯ ಕೂಡ. ವೆದರ್ ಯು ಬಿಲೀವ್ ಇಟ್ ಆರ್ ಡೋಂಟ್ ಬಿಲೀವ್ ಇಟ್, ನೀನು ನಂಬಿದ್ರು ನಂಬದೇ ಇದ್ರು, ವಾಟ್ ಗಾಡ್ ಸೇಸ್ ಈಸ್ ಟ್ರೂತ್. ದೇವರು ಏನು ಹೇಳ್ತಾರೋ ಅದು ಸತ್ಯ, ಅದು ಸತ್ಯ, ಅದು ಸತ್ಯ, ಅದು ಮಾತ್ರನೇ ಸತ್ಯ. ಅದರಿಂದ ದೇವರ ವಾಕ್ಯದ ಪ್ರಕಾರ ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಮೈ ಕಂಡೀಷನ್, ವೆದರ್ ಐ ಆಮ್ ಅಲೈವ್ ಆರ್ ಡೆಡ್. ನಾನು ಜೀವಂತವಾಗಿದ್ದೀನ ದೇವರ ದೃಷ್ಟಿಯಲ್ಲಿ ಅಥವಾ ಸತ್ತೋಗ್ಬಿಟ್ಟಿದ್ದೀನ ದೇವರ ದೃಷ್ಟಿಯಲ್ಲಿ. ಈಗ ಇಲ್ಲಿ ಇರುವ ಎಲ್ಲರೂ ಯಾರೆಲ್ಲ ನನ್ನನ್ನು ಆಲಿಸ್ತಾ ಇದ್ದೀರೋ, ಕುತ್ಕೊಂಡಿದ್ದೀರೋ, ನಿಂತ್ಕೊಂಡಿದ್ದೀರೋ, ಮಾತಾಡ್ತಾ ಇದ್ದೀರೋ, ಇಲ್ಲಿ ಕುತ್ಕೊಂಡು ಪ್ರಾರ್ಥಿಸ್ತಾ ಇದ್ದೀರೋ, ನಮ್ಮ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಜೀವಂತವಾಗಿದ್ದೀವಿ, ಪ್ರಯೋಜನ ಇಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ನಾವು ಜೀವಂತವಾಗಿದ್ದೇನು ಪ್ರಯೋಜನ ಇಲ್ಲ, ಆತ್ಮಕ್ಕೇನು ಲಾಭ ಇಲ್ಲ. ದೇವರ ದೃಷ್ಟಿಯಲ್ಲಿ ನಾನೇನಾಗಿದ್ದೀನಿ, ಹೌ ಐ ಆಮ್ ಇನ್ ದ ಸೈಟ್ ಆಫ್ ಗಾಡ್ ನೌ. ಈಗ ನಾನು ದೇವರ ದೃಷ್ಟಿಯಲ್ಲಿ, ದೇವರ ಮುಂದೆ ನಾನು ಹೇಗಿದ್ದೀನಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬ ಮುಖ್ಯ. ಅದೇ ನಮಗೆ ಬೇಕಾಗಿರೋದು. ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಾನು ಸತ್ತೋಗಿದ್ದೀನಾ, ಜೀವಂತವಾಗಿದ್ದೀನ? ಫಾರ್ ಎಕ್ಸಾಂಪಲ್, ನಾವು ಎಕ್ಸಾಂಪಲ್ ಮುಖಾಂತರ ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಡೆಡ್ ಬಾಡಿ ನೋಡಿದ್ದೀರಾ ಎಲ್ಲರೂ? ಹೆಣ ನೋಡಿದ್ದೀರಾ ಎಲ್ಲರೂ? ಓಕೆ, ಹೆಣದ ಸ್ವಭಾವ ಏನು ಹೇಳಿ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಡ್ ಬಾಡಿ. ಹೆಣದ ನೇಚರ್, ಸ್ವಭಾವ ಏನೆಲ್ಲ ಇರುತ್ತೆ ಹೇಳಿ ನೋಡೋಣ. ಕೋಲ್ಡ್ ಆಗಿರುತ್ತಾ? ಒಂದು ರೀತಿ ಕೋಲ್ಡ್ ಅಂತಲೇ ಇಟ್ಕೊಳ್ಳೋಣ. ಸೊ ಬೈಬಲ್ ಹೇಳುತ್ತಲ್ವಾ, ನಮ್ಮ ಹೃದಯ ಕೋಲ್ಡ್ ಆಗಿಬಿಟ್ಟಿದೆ ಅಂತ. ಕೋಲ್ಡ್ ಅಂದರೆ ಏನು? ನಮಗೆ ಯಾರನ್ನು ಪ್ರೀತಿ ಮಾಡೋಕ್ಕಾಗೋದಿಲ್ಲ, ಫ್ರೀಸ್ ಆಗಿಬಿಡುತ್ತೆ. ಯು ಕೆನಾಟ್ ಲವ್ ಎನಿಬಡಿ. ನಮಗೆ ಯಾರನ್ನೂ ಪ್ರೀತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮನಸ್ಸಿದೆ ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಐ ಕಾಂಟ್ ಲವ್. ಓಕೆ, ಆಮೇಲೆ ಏನು? ಶ್ವಾಸ ಇರೋದಿಲ್ಲ. ಕೆನಾಟ್ ಬ್ರೀತ್, ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಆತ್ಮದಲ್ಲಿ ಸತ್ತಿರೋ ಮನುಷ್ಯನಿಗೆ ಈಗ ಆ ಪರಿಶುದ್ಧಾತ್ಮ ಎಂಬ ಆ ಉಸಿರು, ಹೋಲಿ ಸ್ಪಿರಿಟ್ ಇಸ್ ದ ವಿಂಡ್ ಆಫ್ ಗಾಡ್, ಬ್ರೆತ್ ಆಫ್ ಗಾಡ್. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಹೆಣಕ್ಕೆ ಗಾಳಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ಬೈಬಲ್ನಲ್ಲಿ ಪವಿತ್ರಾತ್ಮರನ್ನ ಗಾಳಿಗೆ ಹೋಲಿಸಿದ್ದಾರೆ. ಸೊ ಎ ಪರ್ಸನ್ ಹೂ ಈಸ್ ಡೆಡ್ ಇನ್ ಸ್ಪಿರಿಟ್, ಆತ್ಮದಲ್ಲಿ ಸತ್ತಿರುವ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನಿಮ್ಗೇನು ಮಾಡಲಿಕ್ಕಾಗೋದಿಲ್ಲ? ಪರಿಶುದ್ಧಾತ್ಮನ ಶಕ್ತಿಯನ್ನು ಅನುಭವಿಸೋಕ್ಕಾಗೋದಿಲ್ಲ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್. ಪವಿತ್ರಾತ್ಮರ ಹಾಡು ಹಾಡ್ಬೋದು. ಯು ಕ್ಯಾನ್ ಸಿಂಗ್ ದ ಸಾಂಗ್ ಆಫ್ ದ ಹೋಲಿ ಸ್ಪಿರಿಟ್. ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್. ಅದಕ್ಕೆ ವೈಬ್ರೇಷನ್ ಎಲ್ಲ ಹಾಗೆ ಹಾಡ್ಬೋದು. ವೆಲ್ಕಮ್ ಹೋಲಿ ಸ್ಪಿರಿಟ್,
ವಿ ಆರ್ ಯುವರ್ ಪ್ರೆಸೆನ್ಸ್. ಕೈಯೆಲ್ಲ ಶೇಕ್ ಮಾಡ್ಬೋದು, ಬಟ್ ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ದ ಟ್ರೂ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಕೈ ಶೇಕ್ ಮಾಡಲಿಕ್ಕೆ ತೊಂದರೆ ಇಲ್ಲ. ನಾಲ್ಗೆ ವಾಯ್ಸ್ ಎಲ್ಲ ಡಿಲೇಲು ಶೇಕ್ ವೈಬ್ರೇಟ್ ಮಾಡ್ಬೋದು, ಮಿಷಿನ್ ಕೊಟ್ಟು ವೈಬ್ರೇಟ್ ಮಾಡ್ಬೋದು. ನೀನೇ ಮಿಷಿನ್ ಇಲ್ಲ ಅಂದರೆ ನೀನೇ ಸೆಲ್ಫ್ ವೈಬ್ರೇಟ್ ಮಾಡ್ಕೋಬೋದು. ಆಲ್ ದೋಸ್ ಥಿಂಗ್ಸ್ ನಾನ್ ಸೆನ್ಸ್ ಯು ಕ್ಯಾನ್ ಡೂ ಈವನ್ ವಿತೌಟ್ ಹೋಲಿ ಸ್ಪಿರಿಟ್. ಪೀಪಲ್ ವಿಲ್ ಥಿಂಕ್ ದಟ್ ಅನಾಯಿಂಟೆಡ್ ಸಿಂಗರ್, ಅಭಿಷೇಕದ ಆರಾಧನೆ, ಅಭಿಷೇಕದ ಹಾಡು. ಸೊ ಹೆಚ್ಚು ಡಿಲೈಟ್, ಹೆಚ್ಚು ವೈಬ್ರೇಟ್ ಆಗಿ ಕೊಟ್ಬಿಟ್ರೆ ಅಭಿಷೇಕ ತುಂಬಿದ ಹಾಡು. ಕರ್ಕಶವಾಗಿ ಹಾಡುಬಿಟ್ರೆ ಅಭಿಷೇಕ ಇಲ್ಲ. ಸೊ ಇದು ನಮ್ಮ ಮೈಂಡಿಗೆ ಸೆಟ್ ಆಗಿಬಿಟ್ಟಿದೆ. ಸೊ ಡೆಡ್ ಸ್ಪಿರಿಟ್ ಕ್ಯಾನ್ ನಾಟ್ ಸೆನ್ಸ್ ಅನ್ನದರ್ ಡೆಡ್. ಎನಿವೆ, ಓನ್ಲಿ ಡೆಡ್ ಕ್ಯಾನ್ ಸೆನ್ಸ್ ಓನ್ಲಿ ಡೆಡ್ ಅಷ್ಟೇ. ಆ ವಿಷಯ ಬಿಡಿ. ನೀವು ಯಾರೋ ಹತ್ರ ವೈಬ್ರೇಷನ್ ಎಲ್ಲ ಕೊಟ್ಟು ಹಾಡೋದಿಲ್ಲ ಅಲ್ವಾ? ನಮಗೆ ಕೆಲವು ಟೈಮ್ ಈ ಯೂಟ್ಯೂಬಲ್ಲೆಲ್ಲ ನೋಡಿ ನಾವು ಅದೇ ರೀತಿ ಹಾಡ್ಲಿಕ್ಕೆ ಹೋಗ್ತೀವಿ, ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಅಂದ್ಕೊಳ್ಳೋದು ಇದೇನೋ ಹೋಲಿ ಸ್ಪಿರಿಟ್ ನಮ್ಮ ಮೇಲೆ ಇದ್ದಾರೆ ಅಂತ. ಆದರೆ ಟ್ರೂ ಹೋಲಿ ಸ್ಪಿರಿಟ್ ಅದಲ್ಲ, ಆಯಿತಾ? ಟ್ರೂ ಹೋಲಿ ಸ್ಪಿರಿಟ್ ನಿಮ್ಮ ವಾಯ್ಸ್ನೆಲ್ಲ ವೈಬ್ರೇಟ್ ಮಾಡೋದಿಲ್ಲ, ಕೈಕಾಲೆಲ್ಲ ವೈಬ್ರೇಟ್ ಮಾಡೋದಿಲ್ಲ, ನಿಮ್ಮನ್ನು ನಾರ್ಮಲೈಸ್ ಮಾಡುತ್ತೆ. ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ವೆರಿ ನಾರ್ಮಲ್. ಹೋಲಿ ಸ್ಪಿರಿಟ್ ಕೆನಾಟ್ ಮೇಕ್ ಯು ಅಬ್ನಾರ್ಮಲ್. ನಿಮ್ಮನ್ನು ಅಬ್ನಾರ್ಮಲ್ ಆಗಿ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಏನಾದರೂ ಸ್ವಲ್ಪ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಇದೆಲ್ಲ ವಿಷಯಗಳು ನಮ್ಮ ತಲೆಗೆಲ್ಲ ಅರ್ಥ ಆಗುತ್ತೆ. ಇಲ್ಲ ಆಗಬೇಕು, ಈಗ ಆಗುತ್ತೆ, ಆಯಿತಾ? ಡೋಂಟ್ ವರಿ. ದೇವ್ರು ಕರ್ಕೊಂಡು ಬಂದಿರೋದು ನಷ್ಟಪಟ್ಟಿದ್ದನ್ನು ನಮಗೆ ಏನು ಅಂತ ತಿಳಿಸ್ಕೊಟ್ಟು ಅದನ್ನು ಕೊಟ್ಟು ಕಳಿಸ್ಲಿಕ್ಕೆ, ಬರೀ ಕೈಯಲ್ಲಿ ನಮ್ಮನ್ನು ಕಳಿಸ್ಲಿಕ್ಕಲ್ಲ ದೇವರು ಬಂದಿರೋದು. ಓಕೆ, ಪ್ರೈಸ್ ದಿ ಲಾರ್ಡ್. ಹೆಣದ ಒಂದು ಏನು ಹೇಳಿದ್ರಿ? ಒಂದು ಎಲ್ಲ ಕೋಲ್ಡ್ ಆಗಿರುತ್ತೆ, ಇನ್ನೊಂದು ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಆತ್ಮದಲ್ಲಿ ಸತ್ತಿರ್ತಕ್ಕಂಥ ಕ್ರೈಸ್ತರು ಇದ್ದರೆ, ಕ್ರಿಶ್ಚಿಯನ್ಸ್ ಆತ್ಮದಲ್ಲಿ, ಫಿಸಿಕಲಿ ಸತ್ತವ್ರು ಸಮಾಧಿಯಲ್ಲಿ ಹಾಕಿ ಮುಚ್ಚಿರ್ತೀವಿ. ಇನ್ನು ಚರ್ಚ್ ಒಳಗಡೆ ಸುಣ್ಣ ಬಳಿದ ಸಮಾಧಿ ಥರ ಸುಮಾರು ಇರ್ತಾರೆ. ಸಂಡೇ ಚರ್ಚಿಗೆ ಹೋಗೋರು, ಡೈಲಿ ಚರ್ಚಿಗೆ ಹೋಗೋರು, ಕರಿಸ್ಮ್ಯಾಟಿಕಲ್ಲಿ ಅಲ್ಲಲ್ಲಿ ಹೇಳೋರು ಸುಮಾರು ಜನ ಇರ್ತಾರೆ. ಸುಣ್ಣ ಬಳಿದ ಸಮಾಧಿ ಥರ ಇರೋರು. ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಅಂದರೆ ದೇ ಕೆನಾಟ್ ಫೀಡ್ ದೆಮ್ಸೆಲ್ಸ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಅವರು ಒಳಗಡೆ ತುಂಬಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ದೇವರ ವಾಕ್ಯ, ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಎಂಬ ಆತ್ಮಿಕ ಆಹಾರವನ್ನು ತಿನ್ನಲಿಕ್ಕೆ ಆಸಕ್ತಿ ಇಲ್ಲ. ಧ್ಯಾನಕ್ಕೆ ಬರಲಿಕ್ಕೆಲ್ಲ ಒಂದು ಆಸಕ್ತಿ ಇದೆ, ಯಾಕಂದರೆ ಏನೋ ಸ್ವಲ್ಪ ಊಟ ಸಿಗುತ್ತೆ, ಫ್ರೀಯಾಗಿ ಊಟ ಸಿಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಸುಮಾರು ಜನ ಸಿಗ್ತಾರೆ, ಹಾಯ್ ಬಾಯ್ ಹೇಳ್ಬೋದು, ಹೀಗೆ ಸ್ವಲ್ಪ ಚಪ್ಪಾಳೆ ಎಲ್ಲ ತಟ್ಕೊಂಡು ಏನೋ ಒಂಥರ ಎಂಟರ್ಟೈನ್ಮೆಂಟ್ ಥರ, ಮನೋರಂಜನೆ ಥರ. ಇನ್ನೇ ಅದು ಇದು ಪ್ರಾರ್ಥನೆ ಟೈಮಲ್ಲಿ ಕೆಲವೊಂದು ಮೈ ಮೇಲಿರೋ ದೆವ್ವಗಳು ಹಾರೋಗುತ್ತೆ, ಆಗ ಇನ್ನೂ ಸ್ವಲ್ಪ ಫ್ರೀ ಆಗ್ಬೋದು. ಸ್ವಲ್ಪ ಮೈಕೈ ನೋವಿದ್ರೆ ಅದು ವಾಸಿ ಆಗುತ್ತೆ, ಆಗ ಇನ್ನೂ ಸ್ವಲ್ಪ ಫ್ರೀ ಆಗ್ಬೋದು, ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಆವಾಗ ಮತ್ತೆ ಬರ್ಬೋದು, ಮತ್ತೆ ಹೋಗ್ಬೋದು, ಥರ ಟೈಮ್ ಪಾಸ್. ನಿಮ್ಮಲ್ಲಿ ಯಾರೋ ಆ ಥರ ಬಂದಿಲ್ಲಲ್ಲ? ಫಸ್ಟಿಗೆ ಬರುವಾಗ ಆ ಥರನೇ ಇರುತ್ತೆ, ಡೋಂಟ್ ವರಿ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ. ಸರಿ ಆದರೆ ಒಳ್ಳೆಯದು. ಯಾವಾಗಲೂ ಅದೇ ಥರ ಇದ್ದರೆ ಏನು ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆತ್ಮದಲ್ಲಿ ಸತ್ತಿರುವ ಒಬ್ಬ ಕ್ರೈಸ್ತನಿಗೆ, ಕ್ರಿಶ್ಚಿಯನ್ ಆಗಿದ್ದೇನೆ ಜಾತಿಯಲ್ಲಿ, ಜಾತಿ ಕ್ರಿಶ್ಚಿಯನ್, ಆದರೆ ಆತ್ಮದಲ್ಲಿ ಜೀವ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನೀನಿರುವಾಗ ನಿನಗೆ ಊಟ ಮಾಡೋಕ್ಕಾಗಲ್ಲ, ಆಧ್ಯಾತ್ಮಿಕ ಭೋಜನ ನಿನಗೆ ತಿನ್ನಲಿಕ್ಕಾಗಲ್ಲ, ಆಧ್ಯಾತ್ಮಿಕ ನೀರು, ದೇವರ ವಾಕ್ಯ ಕುಡಿಲಿಕ್ಕಾಗೋದಿಲ್ಲ, ಸೇವಿಸಲಿಕ್ಕಾಗೋದಿಲ್ಲ, ವಾಕ್ಯವನ್ನು ಸವಿಲಿಕ್ಕಾಗೋದಿಲ್ಲ. ದಾವಿದರಸ ಹೇಳ್ತಾನಲ್ಲ, ಓ ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ಯು ಕೆನಾಟ್ ಟೇಸ್ಟ್ ದ ಲಾರ್ಡ್ ಬಿಕಾಸ್ ಯು ಆರ್ ಡೆಡ್ ಇನ್ ಸ್ಪಿರಿಟ್. ಆತ್ಮದಲ್ಲಿ ಸತ್ತಿರೋ ಮನುಷ್ಯನಿಗೆ ದೇವರಲ್ಲಿರ್ತಾರೆ, ಬಟ್ ಆ ದೇವರನ್ನ ಸವಿಲಿಕ್ಕಾಗೋದಿಲ್ಲ. ದೇವರ ಒಂದೊಂದು ವಾಕ್ಯದಲ್ಲೂ ಜೀವ ಇದೆ. ದರ್ ಇಸ್ ಲೈಫ್ ಇನ್ ದ ವರ್ಡ್ ಆಫ್ ಗಾಡ್, ಬಟ್ ಯು ಕೆನಾಟ್ ಟೇಸ್ಟ್ ಇಟ್. ನಿನಗೆ ಅದನ್ನು ಟೇಸ್ಟ್ ಮಾಡಲಿಕ್ಕಾಗೋದಿಲ್ಲ. ನಿನಗೆ ಟೇಸ್ಟ್ ಯಾವುದರಲ್ಲಿ ಗೊತ್ತಾ? ತಿನ್ನೋ ಗುಟ್ಕದಲ್ಲೇ ಟೇಸ್ಟ್, ಹೆಂಡದಲ್ಲಿ ಸಾರಾಯಿ ಕುಡಿತೀಯಲ್ಲ ಅದೇ ನಿನಗೆ ಟೇಸ್ಟ್. ನಿನಗೆ ಟೇಸ್ಟ್ ಯಾವುದರಲ್ಲಿ ಗೊತ್ತಾ? ನೀನು ಹರಟೆ ಹೊಡಿತೀಯಲ್ಲ ಕೂತ್ಕೊಂಡು ಅವ್ರ ಬಗ್ಗೆ, ಅದೇ ನಿನಗೆ ಟೇಸ್ಟ್. ನಿನಗೆ ಟೇಸ್ಟ್ ಯಾವುದು ಗೊತ್ತಾ? ಟೇಸ್ಟ್ ಬರೀ ಎಂಟರ್ಟೈನ್ಮೆಂಟ್. ಏನು ಮೊಬೈಲ್ ಫೋನಲ್ಲಿ ಆ ಸಿನಿಮಾ, ಅದು ಇದು ಶಾರ್ಟ್ಸ್ ವೀಡಿಯೋಸ್ ಮಾಡೋದು, ನೋಡೋದು, ಇದೇ ನಿನಗೆ ಟೇಸ್ಟ್. ನಿನಗೆ ಟೇಸ್ಟ್ ಯಾವುದು ಗೊತ್ತಾ? ದುಡ್ಡು ಮಾಡೋದ್ರಲ್ಲೇ ಟೇಸ್ಟ್, ಸುಳ್ಳು ಹೇಳೋದ್ರಲ್ಲೇ ಟೇಸ್ಟ್,
ಟೇಸ್ಟ್ ಯಾವುದ್ರಂದ್ರೆ ಅಲ್ಲಿ ಅಲೆಮಾರಿಗಳ ಥರ ಸುತ್ತಾ ಇರೋದೇ ಟೇಸ್ಟ್. ಇನ್ನು ಸಾಂಪ್ರದಾಯಿಕವಾಗಿ ಸಂಡೇ ಮಾತ್ರ ಚರ್ಚ್ ಮಿಸ್ ಮಾಡಲ್ಲ, ಅದೇ ಒಂದು ಟೇಸ್ಟ್. ಆಮೇಲೆ ಚೆನ್ನಾಗಿ ಟೇಸ್ಟ್ ಇರುವ ಬಿರಿಯಾನಿನೂ ಮಾಂಸನೂ ಮಾಡಿ ತಿಂದುಬಿಟ್ಟು ಮಲ್ಕೊಬಿಡೋದು, ಅದೇ ಟೇಸ್ಟ್ ಆಗಿರುತ್ತೆ. ಯಾರಿಗೆ? ಆತ್ಮದಲ್ಲಿ ಸತ್ತಿರುವ ಸುಣ್ಣ ಬಳಿದ ಸಮಾಧಿ ಥರ ಇರುವ ಸಕಲ ವ್ಯಕ್ತಿಗಳಿಗೂ ಎಲ್ಲರಿಗೂ ಇದೇ ಟೇಸ್ಟ್. ಆದರೆ ಆತ್ಮದಲ್ಲಿ ಜೀವ ಬಂದರೆ ನಿನಗೆ ಯಾರು ಎತ್ಕೊಂಡು ಬಂದು ಓದು ಬೈಬಲ್ ಓದು ಬೈಬಲ್ ಓದು ಬೈಬಲ್ ಅಂತ ಹೇಳೋದು ಬೇಡ. ನಿನಗೆ ಹಸಿವೆ ಆಗುತ್ತೆ, ಹೆಣಕ್ಕೆ ಹಸಿವೆ ಇರೋದಿಲ್ಲ. ಅಪ್ಪ ತಿನ್ನಪ್ಪ ಅಂತ ಡೆಡ್ ಬಾಡಿಗೆ ಕೆಲವರು ಮಕ್ಕಳು ಕೊಡ್ತಾರಲ್ಲ, ಅಪ್ಪ ತಿನ್ನಪ್ಪ ತಿನ್ನಪ್ಪ ತಿನ್ನುಪ್ಪ ಕುಡಿಯಪ್ಪ, ನಿನಗೆ ಈ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ ಅಲ್ಲಪ್ಪ, ಬ್ರ್ಯಾಂಡೇ ತಗೋಪ್ಪ, ನಿನಗೆ ತಗೊಂಡಿದ್ದೀನಿ ಫಾರಿನ್ ಬ್ರ್ಯಾಂಡ್, ಕುಡಿಯಪ್ಪ. ಕೆಲವರು ಈ ಸತ್ತವರಿಗೆ ಅಂತ ತಿಥಿ ಮಾಡುವಾಗ ಸತ್ತವರಿಗೆ ಏನೆಲ್ಲ ಇಷ್ಟನೂ ಇಡ್ತಾರೆ ನೋಡಿ. ನಿಮ್ಮಲ್ಲಿ ಇಟ್ಟಿದ್ದೀರಾ ಆ ಥರ? ಇಟ್ಟವ್ರು ಇದ್ದೀರಿ ಸುಮಾರು ಜನ, ಇಟ್ಟು ಬಂದವರು ಕೂತ್ಕೊಂಡಿದ್ದೀರಿ ಇಲ್ಲಿ. ಯಾಕಂದರೆ ಅವರು ಸತ್ತವರೇ, ನೀವು ಸತ್ತವರೇ. ಏಸು ಹೇಳ್ತಾರಲ್ವ, ನೀ ಸತ್ತವ್ರಿಗೆ ಸಮಾಧಿ ಮಾಡಲಿ ಅಂತ. ಅದರ ಅರ್ಥ ಇಲ್ಲಿ ಸತ್ತೋದವರು ಫಿಸಿಕಲ್ ಸತ್ತೋದವ್ರನ್ನ ಸಮಾಧಿ ಮಾಡಲಿ, ನೀನು ಹೋಗಿ ಶುಭ ಸಂದೇಶ ಸಾರು, ನೀನು ಸತ್ತಿಲ್ಲಲ್ಲ, ನಿನಗೆ ಜೀವ ಕೊಟ್ಟಿದ್ದೀನಿ ನನ್ನ. ಸೊ ಆ ರೀತಿ ಈ ಸತ್ತವ್ರು ಇರ್ತಾರೆ, ಅವರಿಗೆ ಅಪ್ಪ ಅಜ್ಜ ನಿಮ್ಗೆ ಇಷ್ಟ ಅಲ್ವಾ ಇದು ಬಾಳೆಹಣ್ಣು ಇಷ್ಟ ಅಲ್ವಾ, ಬಿಡಿ ಇಷ್ಟ ಅಲ್ವಾ, ಸಿಗರೆಟ್ ಇದೆ ಬ್ರ್ಯಾಂಡಿದು ಇಷ್ಟ ಅಲ್ವಾ, ನಿನಗಿದೆ ಬಾಟ್ಲಿ ಇಷ್ಟ ಅಲ್ವಾ, ತಂದಿದ್ದೀನಿ ತಿನ್ನು. ಸೊ ಆವಾಗ ಯಾವುದೋ ಕಾಗೆ ಬಂದು ಎಲ್ಲ ಕಚ್ಕೊಂಡು ಹೋಗುತ್ತೆ. ಅವ್ರು ತಿಳ್ಕೊಳ್ಳೋದೇನು, ತಾತ ಬಂದು ಕುಡ್ಕೊಂಡು ಹೋದ್ರು ತಿನ್ಕೊಂಡು ಹೋದ್ರು ಅಂತ. ಸೊ ಈ ಕಾಗೆ ಕ್ರಿಶ್ಚಿಯನ್ಸ್ ಇವ್ರ ಜೀವನ ಪೂರ್ತಿ ಕಾ 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 ಅಂತ ಹೀಗೆ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳ್ಕೊಂಡು ಹಾರಿಕೊಂಡು ಕಂಪ್ಲೇಂಟ್ ಹೇಳ್ಕೊಂಡು ಈ ಕಾಗೆ ಬುದ್ಧಿಯವರೇ ಆಗಿರ್ತಾರೆ. ಹೊರಗಡೆ ಮಾತ್ರ ವೈಟಾಗಿ ಬಟ್ಟೆ ಎಲ್ಲ ಹಾಕ್ಕೊಳ್ಬೋದು, ಒಳಗಡೆ ಈ ಕಾಗೆ ಸ್ವಭಾವನೇ, ಕರ್ರಗಿರ್ತಾರೆ. ಸೊ ಆ ರೀತಿ ಸುಮಾರು ಜನ ಇರ್ತಾರೆ. ಇವರೆಲ್ಲ ಏನಂದರೆ ಆತ್ಮದಲ್ಲಿ ಸತ್ತಿರ್ತಾರೆ, ದೇ ಆರ್ ಸ್ಪಿರಿಚುವಲಿ ಡೆಡ್. ಮತ್ತು ಚರ್ಚಲ್ಲೇ ಕೂತ್ಕೊಂಡಿರ್ತಾರೆ, ಕೈಯಲ್ಲಿ ಜಪ್ಸಾರ ಬೈಬಲ್ಲು ಶಿಲುಬೆ ಎಣ್ಣೆ ಬಟ್ಲೆ ಎಲ್ಲ ಇರುತ್ತೆ. ಎಣ್ಣೆ ಅಂದರೆ ಆ ಎಣ್ಣೆ ಎಲ್ಲ ಹೋಲಿ ಆಯಿಲ್ ಆಯಿತಾ. ಸೊ ಅದು ಸಂಡೇ ಮತ್ತು ಪ್ರೇಯರ್ ಟೈಮಿಗೆ ಈ ಆಯಿಲ್, ಬಾಕಿ ಟೈಮಿಗೆ ಇನ್ನೊಂದು ಆಯಿಲ್ ಇರುತ್ತೆ. ಕ್ರಿಶ್ಚಿಯನ್ಸ್, ನಾನು ಮಾತಾಡ್ತಿರೋದು ಪೂರ್ತಿ ಕ್ರಿಶ್ಚಿಯನ್ಸ್ ಬಗ್ಗೆ, ಬೇರೆಯವ್ರ ಬಗ್ಗೆ ಅಲ್ಲ ಆಯಿತಾ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಲ್ಲ ಪಾಪ, ಅವರಿಗೆ ಅವ್ರ ಧರ್ಮದಲ್ಲಿ ಬೋಧಕರಿದ್ದಾರೆ, ಅವ್ರು ಬೋಧನೆ ಮಾಡಿಕೊಳ್ಳಿ. ನಾನೀಗ ಕ್ರೈಸ್ತ ಧರ್ಮದಲ್ಲಿ ಇರೋರಿಗೆ ಮಾತ್ರ ಹೇಳ್ತಾ ಇರೋದು, ಧಾರ್ಮಿಕ ಬೋಧನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಸೊ ನಾನು ಹೇಳಲಿಲ್ಲ, ಸಿಮ್ಟಮ್ಸ್ ಎಲ್ಲ ಹೇಳಿದ್ದು ನೀವು, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಅಷ್ಟೇ ಮಾಡ್ತಾ ಇರೋದು. ಸತ್ತವ್ರದ್ದು ಲಕ್ಷಣ ಹೇಳ್ತಾ ಇರೋದು ಯಾರು? ಸತ್ತವರು ನೀವು ಹೇಳ್ತಾ ಇದ್ದೀರಿ. ಸೊ ನೀವು ಹೇಳ್ತಾ ಇರೋದು ಯಾರದೋ ಪರಿಸ್ಥಿತಿ ಅಲ್ಲ, ನಿಮ್ಮ ಪರಿಸ್ಥಿತಿ ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಸೊ ಅದನ್ನು ನಾನು ವಿವರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ, ಇದೇ ನಿಮ್ಮ ಪರಿಸ್ಥಿತಿ ಅಂತ. ಪ್ರೈಸ್ ದಿ ಲಾರ್ಡ್. ಹಾಂ, ಉಸಿರಾಡ್ಲಿಕ್ಕಂತೂ ಆಗೋದಿಲ್ಲ, ಉಸಿರು ಕಟ್ಟದಂಗೆ ಆಗತ್ತೆ ಅಲ್ವಾ. ಹಾಂ, ಆಮೇಲೆ ನೆಕ್ಸ್ಟ್ ತಣ್ಣಗಾಗ್ಬಿಟ್ಟಿದ್ದೀರಾ, ಆಮೇಲೆ ಕುಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗೋದಿಲ್ಲ. ನಮ್ಮಲ್ಲಿ ದಾಹನೇ ಇಲ್ಲಲ್ಲ, ಹೆಣಕ್ಕೆಲ್ಲ ದಾಹ ಇರುತ್ತೆ. ಅದೇ ಇಟ್ಟುಬಿಟ್ಟು ತಿನ್ನು ತಿನ್ನು ತಿನ್ನು. ಕೆಲವ್ರು ಹೇಳ್ತಾರಲ್ಲ, ಪೇರೆಂಟ್ಸ್ ಹೇಳೋದು ಕೇಳಿದ್ದೀನಿ, ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಬೈಬಲ್ಲೇ ಓದಲ್ಲ ಬ್ರದರ್ ಅಂತ. ಓದೋಕ್ಕಾಗಬೇಕಲ್ಲ, ಸತ್ತೋಗ್ಬಿಟ್ಟಿದ್ದಾನೆ ಅವನು ಆತ್ಮದಲ್ಲಿ. ಅವನಿಗೆ ನಿನ್ನ ಮೊಬೈಲ್ ಫೋನ್ ಕೊಡು, ಮೊಬೈಲ್ ಫೋನ್ ಇಡೋದೇ ಇಲ್ಲ ಅಂತಾರೆ. ಮೊಬೈಲ್ ಫೋನ್ ಇಡೋದೇ ಇಲ್ಲ, ಎಷ್ಟು ಹೇಳಿದ್ರು ಇಡೋದಿಲ್ಲ. ಅಷ್ಟೇ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಆತ್ಮದಲ್ಲಿ, ಅವನಿಗೆ ಇಡೋಕ್ಕಾಗಲ್ಲ. ಅವನಿಗೆ ಅದು ಇಡೋಕ್ಕೂ ಆಗಲ್ಲ, ಜೀವ ಇರೋದು ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಸತ್ತವರಿಗೆ ಸತ್ತ ವಿಷಯದಲ್ಲೇ ತುಂಬ ಇಂಟ್ರೆಸ್ಟ್. ಸತ್ತ ವಿಷಯ ಅಂದರೆ ಯಾವುದು ಹೇಳಿ? ಡೆಡ್ ಥಿಂಗ್ಸ್ ಅಂದರೆ ಯಾವುದು? ಪಾಪ ಅಲ್ಲ, ಈ ಪ್ರಪಂಚದಲ್ಲಿರೋ ಎಲ್ಲದೂ ಡೆಡ್ಡೇ. ಪ್ರಪಂಚದ ವಿಷಯನೇ ಡೆಡ್ ಮ್ಯಾಟರ್ಸ್, ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್. ಅವಾಗ ಕೆಲವರಿಗೆ ಡೌಟ್ ಬರುತ್ತೆ, ಹಾಗಾದರೆ ನಮ್ಮದು ಮಕ್ಕಳದ್ದು ಎಜುಕೇಷನ್ ಅದು ಡೆಡ್ಡೇ, ಅದು ಡೆಡ್ ವರ್ಕ್ಸೇ. ಯಾಕೆಂದರೆ ಅದಕ್ಕೂ ದೇವ್ರಿಗೂ ಏನು ಸಂಬಂಧ ಇದೆ? ಏನು ಸಂಬಂಧ ಇದೆ? ಯಾರಾದರೂ ಹೇಳ್ತೀರಾ ಬುದ್ಧಿವಂತರು? ಹೇಳಿ ನೋಡೋಣ. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ರಿ, ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತ ಹೇಳಿಬಿಟ್ಟು ಕಾಸ್ಟ್ಲಿ ಸ್ಕೂಲು ತುಂಬ ಕಷ್ಟಪಟ್ಟು ಸಾಲ ಮಾಡಿನೋ ಸುಳ್ಳು ಹೇಳಿನೋ ಏನೋ ಮಾಡಿ ದುಡ್ಡು ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ರಿ, ಬೆಸ್ಟ್ ಎಜುಕೇಷನ್, ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಕೊಟ್ರಿ. ಈಗ ಪ್ರಶ್ನೆ ಇದು, ಅದರಿಂದ ದೇವರಿಗೆ ಏನು ಲಾಭ ಆಯಿತು? ಆ ವಿದ್ಯಾಭ್ಯಾಸ ಕೊಟ್ಟಿದ್ದಕ್ಕೂ ಆ ಮಗುವಿನ ಆತ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದು ಪ್ರಶ್ನೆ. Does that child has any benefit for its soul from the education you have given to your child? Best education in the world.
ಕೆಲವ್ರು ಹೇಳ್ತಾರಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನನ್ನ ಮಗನಿಗೆ ಫಾರಿನಿಗೆ ಕಳಿಸಿದ್ದೀನಿ ಸ್ಟಡಿ ಮಾಡಲಿಕ್ಕೆ, ಪ್ರೇಯರ್ ಮಾಡ್ಕೊಳ್ಳಿ ಬ್ರದರ್. ಏನಂತ ಪ್ರೇಯರ್ ಮಾಡ್ಕೋಬೇಕು ಹೇಳಿ, ಈಗ ನೀವು ಹೇಳಿ. ಸತ್ತು ವಿಷಯ, ಡೆಡ್ ಮ್ಯಾಟ್ರಸ್ ತಂದು ಹೇಳ್ತಾ ಇದ್ದಾರೆ. ಒಂದು ದೊಡ್ಡ ಸತ್ತ ಕಾರ್ಯಕ್ಕಾಗಿ ಮಗನ್ನ ಕಳಿಸಿದ್ದೀನಿ ಹೊರದೇಶಕ್ಕೆ, ಪ್ರೇಯರ್ ಮಾಡ್ಕೊಳ್ಳಿ ಅಂತ. ಮಾಡ್ಕೋಬೇಕು ಪ್ರೇಯರ್. ಯಾಕೆ ಅಂದರೆ ಅವನ ಆತ್ಮಕ್ಕೆ ಜೀವ ಬರಲಿ ಅಂತ ಪ್ರೇಯರ್ ಮಾಡಲೇಬೇಕು. ಈ ಸತ್ತ ವಿಷಯಕ್ಕೋಸ್ಕರ ಇಷ್ಟು ಹಣ ಖರ್ಚು ಮಾಡಿ ಅಷ್ಟು ದೂರ ಹೋಗಿದ್ದಾನಲ್ಲ, ಇವನಿಗೆ ಜ್ಞಾನೋದಯ ಬರಲಿ, ನಿಜವಾದ ಜ್ಞಾನ ಬರಲಿ, ದೈವ ಜ್ಞಾನ ಬರಲಿ ಅಂತ ನಾನು ಪ್ರಾರ್ಥಿಸಬೇಕು, ನೀವು ಪ್ರಾರ್ಥಿಸಬೇಕು. ಅವನಿಗೂ ಬರಬೇಕು, ಅವ್ರ ಅಪ್ಪ ಅಮ್ಮನಿಗೂ ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಷ್ಟಪಟ್ಟು ಎಜುಕೇಷನ್ ಕೊಡ್ತಾ ಇದ್ದವರಿಗೆಲ್ಲ ನನ್ನ ಮೇಲೆ ಕೋಪ ಬಂದಿರಬೇಕೀಗ. ಬಂದರೂ ಪರವಾಗಿಲ್ಲ, ಬಂದರೂ ಪರವಾಗಿಲ್ಲ, ನನಗೇನು ನಷ್ಟ ಇಲ್ಲ. ಹೇಳೋದು ಹೇಳಲೇಬೇಕಲ್ವಾ? ನಿಮ್ಮನ್ನು ಹೇಗಾದರೂ ಮಾಡಿ ಸತ್ತ ಅವಸ್ಥೆ ಏನು ಅಂತ ಅರ್ಥ ಮಾಡಿಸ್ಬೇಕಲ್ವಾ? ಹಾಂ, ಇಲ್ಲಿಂದ ನಿಮ್ಗೆ ಅರ್ಥ ಆಗದಿದ್ರೆ ಹೊರಗೆ ಬರೋದು ಹೇಗೆ? ಇದು ಸತ್ತ ಅವಸ್ಥೆನೇ. ಹಾಗಾದ್ರೆ ಈಗೊಂದು ಮನೆ ತಗೊಂಡು ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ತೀವಿ, ಅದು ಸತ್ತಿದ್ದ. ನೋಡಿ, ಒಂದೊಂದೇ ಬಿಡಿಸಿ ಹೇಳೋದಕ್ಕಿಂತ A to Z ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್. ದೇವರ ವಾಕ್ಯ 1 ಯೋವಾನ 2ನೇ ಅಧ್ಯಾಯ ಅನಿಸುತ್ತೆ, 2ರಲ್ಲಿ 16ನೇ ವಾಕ್ಯನೋ 17ನೇ ವಾಕ್ಯನೋ ಇದೆ ನೋಡಿ. ಅದೇ ರೀತಿ ಮತ್ತಾಯನು ಬರೆದ ಶುಭ ಸಂದೇಶದಲ್ಲೂ ಇದೆ. ಲೋಕಕ್ಕೂ ಲೌಕಿಕವಾದವುಗಳಿಗೂ, ಅದರ ನಂತರ ಲಾಸ್ಟ್ ಲೋಕ ಸಂಬಂಧವಾದ ಅದು ಅದಾದ್ಮೇಲೆ ನೆಕ್ಸ್ಟ್ ಲೋಕವು, ಕೇಳಿಸ್ಕೊಳ್ಳಿ, ಲೋಕವು ಅದರ ವ್ಯಾಮೋಹವು, ವರ್ಲ್ಡ್ ಆ್ಯಂಡ್ ಇಟ್ಸ್ ಪ್ಯಾಷನ್ಸ್. ಲೋಕವು ಅದರ ಎಲ್ಲ ವ್ಯಾಮೋಹವು ಗತಿಸಿ ಹೋಗುವು. ಏನಾಗುವುದು? ಏನಾಗುತ್ತಂತೆ? ಗತಿಸಿ ಹೋಗುತ್ತಂತೆ, ನಾಶವಾಗಿ ಹೋಗುತ್ತಂತೆ. ಲೋಕದ ಎಲ್ಲದ್ದು ಪ್ರತಿಯೊಂದು ಗತಿಸಿ ಹೋಗುವಂಥದ್ದು, ಅಳಿದು ಹೋಗುವಂಥದ್ದು, ನಾಶವಾಗಿ ಹೋಗುವಂಥದ್ದು. ಇವತ್ತು ನಾವು ಏನು ಪ್ರೀತಿ ಮಾಡ್ತಿದ್ದೀವಲ್ವಾ, ತುಂಬ ಇಷ್ಟಪಟ್ಟು ತಪ್ಕೊಂಡು ಬಿಟ್ಟಿದ್ದೀವಲ್ಲ, ದೇವ್ರು ಹೇಳ್ತಾರೆ ಅದು ಗತಿಸಿ ಹೋಗುವಂಥದ್ದಪ್ಪ ದಡ್ಡ. ಅದನ್ನು ತಪ್ಕೊಂಡ್ರೆ ಒಂಥರ ಕಂಬಳಿ ಹುಳನ ತಪ್ಕೊಂಡಂಗೆ. ಕಂಬಳಿ ಹುಳನ ಎಷ್ಟು ಜನ ತಪ್ಕೊಳ್ಲಿಕ್ಕೆ ಇಷ್ಟಪಡ್ತೀರಿ? ಕೈ ಎತ್ತಿ ನೋಡೋಣ. ಐ ಲೈಕ್ ಟು ಹಗ್. ಕಂಬಳಿ ಹುಳ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ? ಕ್ಯಾಟರ್ಪಿಲ್ಲರ್. ಎಷ್ಟು ಜನ ಕ್ಯಾಟರ್ಪಿಲ್ಲರ್ನ ತಪ್ಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಬಟರ್ಫ್ಲೈ ಅಲ್ಲ, ಕೆಲವರು ತಪ್ಕೊಳ್ತೀವಿ ಇದೊಂದು ದಿನ ಬಟರ್ಫ್ಲೈ ಆಗುತ್ತೆ ಅಂತ. ಅದು ಬಟರ್ಫ್ಲೈ ಆಗಲ್ಲ, ನೀನು ಫ್ಲೈ ಆಗ್ತೀಯ ಬೇರೆ ಕಡೆ. ಅದನ್ನು ತಪ್ಪಿಕೊಂಡ್ರೆ ಹಾಸ್ಪಿಟ್ಲಿಗೆ ಫ್ಲೈ ಆಗಬೇಕಾಗತ್ತೆ. ಸೊ ಕಂಬಳಿ ಹುಳನ ತಪ್ಕೊಳ್ಳಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅಲ್ವಾ? ತಪ್ಪಿಕೊಂಡ್ರೆ ಏನಾಗ್ಬೋದು? ತಪ್ಕೊಳ್ಳೋದು ಬೇಡ, ಒಂದು ಕಂಬಳಿ ಹುಳ ಮೈ ಮೇಲೆ ಸ್ವಲ್ಪ ಓಡಾಡಿದರೆ ಏನಾಗುತ್ತೆ? ಎಲ್ಲ ಕೆರ್ತ ಅಲ್ವಾ? ಊಟ ಮಾಡುವಾಗಲೂ ಕೆರ್ತ, ನಿದ್ದೆ ಮಾಡುವಾಗಲೂ ಕೆರ್ತ, ಪ್ರೇಯರ್ ಮಾಡುವಾಗಲೂ ಕೆಲ್ತ, ಎಲ್ಲೋದ್ರೂ ಕೆರ್ತಾನೆ. ಸೊ ಕೆಲವ್ರ ಜೀವನ ಪೂರ್ತಿ ಕೆರ್ತಾನೆ ಆಗಿಬಿಟ್ಟಿದೆ ಅಲ್ವಾ? ಎಲ್ಲೋದ್ರೂ ಸಮಾಧಾನ ಇಲ್ಲ ಬ್ರದರ್, ಟೆನ್ಷನ್ ಟೆನ್ಷನ್ ಟೆನ್ಷನ್. ಪ್ರೇಯರಲ್ಲೂ ಸಮಾಧಾನ ಇಲ್ಲ, ಪ್ರೇಯರ್ಗೆ ಬಂದರೆ ನಿದ್ದೆ ಬಂದುಬಿಡುತ್ತೆ. ಮಿಕ್ಕಿದ ಟೈಮು ಊಟ ಮಾಡೋತ್ತಿಗೆ ಯಾಕೆ ನಿದ್ದೆ ಬರಲ್ಲ ನಿಮಗೆ? ಅದು ಹೇಳಿ ನನಗೆ. ಊಟ ಮಾಡುವಾಗ ಬಿರಿಯಾನಿ ತಿನ್ನುವಾಗ ಯಾಕೆ ನಿದ್ದೆ ಬರಲ್ಲ? ಪ್ರೇಯರ್ ಮಾಡುವಾಗ ಮಾತ್ರ ನಿದ್ದೆ ಬರುತ್ತೆ. ಯಾಕೆ? ನಿನ್ನ ಒಳಗಡೆ ಒಂದು ನಿದ್ದೆಯ ಆತ್ಮ ಸೇರ್ಕೊಬಿಟ್ಟಿದೆ. ಅದಕ್ಕೆ ದುರಾತ್ಮ. ಸ್ವಾಭಾವಿಕವಾಗಿ ನಿದ್ದೆ ಬರೋದು ಬೇರೆ. ತುಂಬ ಟಯರ್ಡಾಗಿ ರಾತ್ರಿ ನಿದ್ದೆ ಇಲ್ಲದಿದ್ದರೆ ಪ್ರಾರ್ಥನೆ ಮಾಡುವಾಗಲೂ ನಿದ್ದೆ ಬರುತ್ತೆ. ಅದೆಲ್ಲ ನಾನು ಹೇಳ್ತಾ ಇರೋದು. ಕೆಲವ್ರಿಗೆ ಪ್ರಾರ್ಥನೆ ಮಾಡುವಾಗ ಮಾತ್ರ ನಿದ್ದೆ. ನಿಮ್ಮಲ್ಲಿ ಆ ಥರ ಇದ್ದವ್ರು ಯಾರೂ ಇಲ್ಲ. ಈಗ ಕೈ ಎತ್ತೋದು ಇಲ್ಲ, ನನಗೆ ಗೊತ್ತು, ಒಬ್ಬರು ಇಲ್ಲ. ಪ್ರೇಯರ್ ಮಾಡುವಾಗ ಮಾತ್ರ ನಿದ್ದೆ ಬರುತ್ತೆ ಬ್ರದರ್. ಬೈಬಲ್ ಎತ್ಕೊಂಡ್ರೆ ಸಾಕು ಕಣ್ಣು ಹಾಗೆ ಎಳೆದೋಗುತ್ತೆ. ಬೋಧನೆ ಕೇಳಿಸ್ಕೊಂಡ್ರೆ ಸಾಕು ಹಾಗೆ ಗೊತ್ತಿಲ್ಲದಂಗೆ ಕಣ್ಣು ಮುಚ್ಚೋಗುತ್ತೆ. ಬೇರೆ ಎಲ್ಲ ಟೈಮ್ ನಮ್ಗೆ ತುಂಬ ಕೈ ತಟ್ತೀವಿ, ಹಾಡ್ತೀವಿ, ಡ್ಯಾನ್ಸ್ ಬೇಕಾದ್ರೆ ಸ್ಟೇಜ್ ಮೇಲೂ ಬಂದ್ಕೊಂಡು ನಿಂತೀವಿ, ಎಲ್ಲ ಮಾಡ್ತೀವಿ. ಇದೀರ ನಿಮ್ಮಲ್ಲಿ ಯಾರಾದರೂ ಆ ಥರ? ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಕಾರಣ ಇಷ್ಟೇ, ನಿನ್ನ ಒಳಗಡೆ ಈ ಡೆಡ್ ಸ್ಪಿರಿಟ್ ಇರುವಾಗ, ಸತ್ತ ಆತ್ಮ ಇರುವಾಗ, ಈ ಜೀವ ಇರೋ ವಿಷಯದಲ್ಲಿ ಇಂಟ್ರೆಸ್ಟ್ ಇರಲ್ಲ, ನಿದ್ದೆ ಬರುತ್ತೆ. ಅದೇ ಲೋಕದ ವಿಷಯ. ಮೊಬೈಲ್ ಫೋನ್ ಹಿಡ್ಕೊಂಡು ಕೆಲವು ಮಕ್ಕಳು ಎಷ್ಟು ಗಂಟೆ ತನಕ ಕೂತ್ಕೊಳ್ತಾರೆ ರಾತ್ರಿ? ಹೇಳಿ, ನಿಮ್ಮ ಮನೆಯಲ್ಲೇ ನೀವೇ ನೋಡಿರ್ತೀರಲ್ಲ. ಈಗ ಮಕ್ಕಳಲ್ಲ, ಮಕ್ಕಳ ಜೊತೆಗೆ ಅಪ್ಪ ಅಮ್ಮನೂ ಸೇರ್ಕೊಬಿಟ್ಟಿದ್ದಾರೆ. ಅವ್ರು ರಾತ್ರಿ 2 ಗಂಟೆ ತನಕ ಇರ್ತಾರೆ, ಇವರು 3 ಗಂಟೆ ತನಕ ಇರ್ತಾರೆ. ಆಮೇಲೆ ಬೆಳಗ್ಗೆ ಹೇಳೋದು 11 ಗಂಟೆಗೋ, ಊಟ ಟೈಮಿಗೆ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಇಲ್ಲ. ಆಮೇಲೆ
ಇಲ್ಲದಿರೋ ಕಾಯಿಲೆ ಎಲ್ಲ ಬಂದು ಶರೀರದಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ ಈಗ ಪ್ರೇಯರ್ ಮಾಡ್ಬೇಕು. ಯಾರು ಅಲ್ಲಿ ಯಾರೋ ಒಬ್ಬರು ಬ್ರದರ್ ಬರ್ತಾರಂತೆ, ಸೌಖ್ಯ ಕೊಡೋ ಬ್ರದರ್, ಅಲ್ಲಿ ಹೊತ್ಕೊಂಡು ಓಡ್ತೀವಿ. ಆ ಪುಣ್ಯಾತ್ಮ ಪಾಪ ಪ್ರಾರ್ಥನೆ ಮಾಡ್ತಾನೆ, ಸೌಖ್ಯ ಸಿಕ್ಕುತ್ತೆ. ವಾಪಸ್ ಬಸ್ ಹತ್ಕೊಂಡು ಮನೆ ಬರೋ ದಾರಿಲಿ ಮತ್ತೆ ಸಿಮ್ಟಮ್ಸ್ ಶುರುವಾಗುತ್ತೆ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಹೋಗೋಣ ಅಂದರೆ 1 ತಿಂಗಳು ಲೇಟ್ ಕಾಯಬೇಕೀಗ. ಅಲ್ಲಿವರೆ ಟ್ರೀಟ್ಮೆಂಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಬಂದಾಗ ಮತ್ತೆ ಕರ್ಕೊಂಡು ಹೋಗೋದು. ಇದೇ ಆಗಿಬಿಟ್ಟಿದೆ ನಮ್ಮ ಜೀವನ. ಪ್ರೈಸ್ ದಿ ಲಾರ್ಡ್. ಕಾರಣ ಏನು ಗೊತ್ತಾ? ನಿನ್ನ ಜೀವನದಲ್ಲಿ ಏನನ್ನು ಕಳ್ಕೊಂಡಿದೆಯೋ ಅದನ್ನು ನೀನಿನ್ನೂ ಪಡ್ಕೊಳ್ಳೇ ಇಲ್ಲ. ಅದೇ ಪ್ರಾಬ್ಲಮ್. ಈಗ ಇದನ್ನು ನಾವು ಪಡ್ಕೋಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ದೈವದತ್ತ ಮಹಿಮೆಯನ್ನು ನಾವು ಕಳ್ಕೊಂಡಿದ್ದೀವಿ. ಇದನ್ನು ನಾವು ಮರಳಿ ನಾವು ಸ್ವೀಕಾರ ಮಾಡಬೇಕು. ನಮಗೋಸ್ಕರ ನಮಗಿದು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಯಾರಿಗೂ ಕೂಡ. ಈ ದೈವದತ್ತ ಮಹಿಮೆ ನಾವು ಕಳ್ಕೊಂಡಿರೋದನ್ನು ವಾಪಸ್ ತಗೊಳ್ಳೋಣ ಅಂದರೆ ಎಲ್ಲೂ ಸಿಗೋದಿಲ್ಲ. ಪಡ್ಕೊಳ್ಳಿಕ್ಕೆ ಯೋಗ್ಯತೆ ನಮಗೊಬ್ಬರಿಗೂ ಇಲ್ಲ. ಆದರೆ ನಮಗೋಸ್ಕರ ನಮ್ಮ ಪರವಾಗಿ ಒಬ್ಬರು, ಅವರೇ ಯೇಸು ಕ್ರಿಸ್ತರು, ದೇವರು ಮನುಷ್ಯನಾಗಿ ಬಂದು ನಾವು ಕಳ್ಕೊಂಡಿದ್ದಂಥ ಆ ಒಂದು ಮಹಿಮೆಯನ್ನು, ಆ ಪರಿಶುದ್ಧಾತ್ಮರನ್ನು ಮರಳಿ ನಮಗೆ ತಂದು ಕೊಡಲಿಕ್ಕೋಸ್ಕರ ಅವರು ಮನುಷ್ಯನಾಗಿ ಈ ಧರೆಗೆ ಬಂದರು. ಅವರಲ್ಲಿ ವಿಶ್ವಾಸ ಇಡುವುದರ ಮುಖಾಂತರವಾಗಿ ಅದು ನಮಗೆ ಸಿಗುವ ಹಾಗೆ ತಂದೆಯಾದ ದೇವರು ಒಂದು ಪ್ಲ್ಯಾನ್ ಮಾಡಿದರು. ಈಗ ನೀವು ನಿಜವಾಗಲೂ ಯೇಸುನ ನಂಬಿದ್ದೀನಿ ಅಂದರೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಇರಬೇಕು. ನಿಮ್ಮಲ್ಲಿ ಯೇಸುನ ನಂಬಿದ್ದೀನಿ ಅಂದರೆ ಪರಿಶುದ್ಧಾತ್ಮರು ಇಲ್ಲ ಅಂತ ನಿಮ್ಗೆ ಅನಿಸೋದಾದರೆ ಆ ನಂಬಿಕೆ ಸರಿಯಾದ ನಂಬಿಕೆ ಅಲ್ಲ, ಮೂಢನಂಬಿಕೆ. ಈಗ ನಾನು ನಿಮ್ಮನ್ನು ಕೇಳುತ್ತೀನಿ, ಏನಂತ? ನೀವು ಜೀಸಸ್ನ ಬಿಲೀವ್ ಮಾಡ್ತೀರಾ? ಎಸ್, ಐ ಬಿಲೀವ್. ಹ್ಯಾವ್ ಯು ರಿಸೀವ್ಡ್ ದ ಹೋಲಿ ಸ್ಪಿರಿಟ್? ಹೋಲಿ ಸ್ಪಿರಿಟಾ? ಇಲ್ಲಿ ನಮ್ಮದೇ ಸ್ಪಿರಿಟ್ ಜಾಸ್ತಿ ಆಗಿಬಿಟ್ಟಿದೆ, ಹೋಗ್ತಾ ಇಲ್ಲ. ಹಾಗಾದರೆ ನಿನ್ನ ನಂಬಿಕೆ ಸರಿಯಾದ ನಂಬಿಕೆ ಅಲ್ಲ ಅಷ್ಟೇ. ಹಾಗಾದರೆ ಸರಿಯಾದ ನಂಬಿಕೆ ಯಾವುದು ಅಂತ ಕೇಳೋದಾದರೆ ಅದಕ್ಕೀಗ ಸುಮಾರು ವಿಷಯ ಹೇಳಬೇಕಾಗತ್ತೆ, ಈಗ ಟೈಮ್ ಇಲ್ಲ. ಕೆಲವೊಂದು ಬೆಳವಣಿಗೆ ಧ್ಯಾನ ಕೂಟಗಳೆಲ್ಲ ನಡೆಯುತ್ತಲ್ವ, ಅಲ್ಲಿ ಬಂದರೆ ಸಿಗ್ಬೋದು, ಕಾಯಬೇಕು. ಗ್ಯಾರಂಟಿ ಸಿಗುತ್ತೆ ಕೇಳಿದರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಸಿಗ್ಬೋದು. ಕಳೆದ ವಾರದಲ್ಲಿ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ 4 days ಇತ್ತು. ನೆಕ್ಸ್ಟ್ ರಿಟ್ರೀಟ್ ನಮಗೆ ಕೊಯ್ನೋನಿಯ ಬರ್ನಿಂಗ್ ಬುಷ್ ಅಂತ ಒಂದು ಧ್ಯಾನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಮಂಗಳೂರಿನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಡಿಸೆಂಬರ್ ತಿಂಗಳು 12ನೇ ತಾರೀಕು ನಷ್ಟ ಆಗುತ್ತೆ. ಲೋಕದಲ್ಲಿ ನಿಮಗೇನು ನಷ್ಟ ಆಗದೆ ಇರ್ಬೋದು. ಓಕೆ, ವಾಕ್ಯ ಕಂಟಿನ್ಯೂ ಮಾಡಿ ನೋಡೋಣ, ಮುಗಿಸ್ಬಿಡೋಣ ಬೇಗ. ಮುಗಿಸೋದು ಇಲ್ಲಿ ಪ್ರಾರಂಭನೇ ಆಗಿಲ್ಲ ಇನ್ನು ಸರಿಯಾಗಿ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು, ಸ್ಟಾರ್ಟಿಂಗಿಂದ ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವು. ಎಲ್ಲರೂ ಹೇಳಿ ನೋಡೋಣ. ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಜೀವಿಸುತ್ತಾನೆ. ಹಾಲೆಲೂಯಾ. The world and its desire are passing away, but those who do the will of God will live forever. ಅದೇ ಥರ ಇನ್ನೊಂದು ವಾಕ್ಯ 1 ಪೇತ್ರ 1:24. ಫಸ್ಟ್ ಪೀಟರ್ 1 ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24. ನರಮಾನವರೆಲ್ಲರೂ ಗರಿ ಹುಲ್ಲಿನಂತೆ ಅವರ ವೈಭವವೆಲ್ಲವೂ ವೈಭವ. ಈಗ ಒಬ್ಬೊಬ್ಬರಿಗೆ ಒಂದೊಂದು ವೈಭವ. ಏನು ವೈಭವ? ಕೆಲವರಿಗೆ ಅವರು ಕಟ್ಟಿದ ಮನೆ ಅವರ ವೈಭವ, ಕೆಲವರಿಗೆ ಅವರು ಪಡ್ಕೊಂಡು ಬಂದಂತಹ ಒಳ್ಳೆ ಆರೋಗ್ಯ. ನೋಡಿ, ನಾನು ಆಸ್ಪತ್ರೆಗೆ ಹೋಗಿಲ್ಲ, ಹುಟ್ಟಿದಾಗಿಂದ ಎಲ್ಲೂ ಹೋಗಿಲ್ಲ, ನಾನು ಆಸ್ಪತ್ರೆಗೆ ಹೋಗಿಲ್ಲ, ಒಂದೇ ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ, ಒಂದು ಕಾಯಿಲೆ ಬಂದಿಲ್ಲ. ನಿನ್ನ ಆರೋಗ್ಯನೇ ನಿನಗೆ ವೈಭವ. ಕೆಲವರಿಗೆ ಅವರ ಸೌಂದರ್ಯನೇ ವೈಭವ. ನೋಡಿ, ನನಗೆ ವಯಸ್ಸು ಎಷ್ಟು ಗೊತ್ತಾ? 72. ಹೇಗೆ ಕಾಣ್ತಾ ಇದ್ದೀನಿ? 18 ವರ್ಷದ ಥರ ಕಾಣ್ತಿದೆಯಲ್ಲ, ಹೇಗೆ? ವಾಟ್ ಇಸ್ ದ ಸೀಕ್ರೆಟ್ ಅಂದರೆ ಆತ್ಮದಲ್ಲಿ ಸತ್ತಿರೋದೇ ಸೀಕ್ರೆಟ್, ಬೇರೆ ಏನಿಲ್ಲ. ಡೆಡ್ ಸ್ಪಿರಿಟಲ್ಲಿ ಬದುಕ್ತಾ ಇರೋದೇ ಸೀಕ್ರೆಟ್. ಓಕೆ, ಈ ಸ್ಪಿರಿಟ್ ಹೋಗಿ ಸ್ವಲ್ಪ ನಿಜವಾದ ಪರಿಶುದ್ಧಾತ್ಮರು ಬಂದಿದ್ದರೆ ಸ್ವಲ್ಪ ಬಿಸಿಲಲ್ಲಿ ಮಳೆಯಲ್ಲೆಲ್ಲ ಅಲ್ದು ಹೊರಗಡೆ ಸ್ವಲ್ಪ ಹೋಗ್ತಾ ಇತ್ತು ಸೌಂದರ್ಯ. ಈ ಸೌಂದರ್ಯ ವರ್ಧಕಕ್ಕೋಸ್ಕರ ಎಷ್ಟೋ ಖರ್ಚು ಮಾಡಿದ್ದೀರಿ ಅಲ್ವಾ?
ಸೌಂದರ್ಯ ಮಾಡಿಕೊಳ್ಳಿಕ್ಕೆ. ಎಲ್ಲಿ? ಒಂಥರ ಹೆಣಕ್ಕೆ ಶೃಂಗಾರ ಮಾಡಿದ ಹಾಗೇನೆ, ಒಳಗಡೆ ಹೆಣ ಆದರೆ ಶೃಂಗಾರ ಹೊರಗಡೆ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲ ಅಷ್ಟೇ. ಶವಕ್ಕೆ ಶೃಂಗಾರ ಮಾಡಿದ ಹಾಗೆ ವೈಭವ ಮಾಡ್ಕೊಳ್ಳಿ. ಕೆಲವರಿಗೆ ಅವರ ಸೌಂದರ್ಯನೇ ವೈಭವ, ಕೆಲವರಿಗೆ ಅವರ ಆಸ್ತಿನೇ ವೈಭವ. ಹೇಳ್ಕೊಳ್ತಾರಲ್ವ, ನಾನು ಎಷ್ಟು ಕಷ್ಟಪಟ್ಟು ಇಷ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತಾ, ನನಗೆ ಇಲ್ಲಿ ಇಷ್ಟು ಸೈಟ್ ಇದೆ, ಅಲ್ಲಿ ಇಷ್ಟು ಸೈಟ್ ಇದೆ, ಇಲ್ಲಿ ಇಷ್ಟಿದೆ. ಅದು ವೈಭವ, ಅವರ ವೈಭವ. ಕೆಲವರಿಗೆ ವೈಭವ ಏನು? ನನಗೆ 5 ಜನ ಮಕ್ಕಳಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ? 5 ಜನ ಮಕ್ಕಳೇ ಅವ್ರ ವೈಭವ. ಕೆಲವ್ರ ವೈಭವ ಏನು? ಕೆಲವರು ವೈಭವ ಅವರ ಸ್ಥಾನಮಾನಗಳು. ನಮಗೆ ಈ ಪೊಸಿಷನ್ ಇದೆ, ನಾವು ಇಂಥ ಕಂಪ್ನಿಯಲ್ಲಿ ಇಂಥ MD, ನಮ್ಮದು ಇಷ್ಟು ಫ್ಯಾಕ್ಟ್ರಿ ಇದೆ, ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿದ್ದೀವಿ, ಅದೇ ಅವ್ರಿಗೆ ವೈಭವ. ಕೆಲವರಿಗೆ ವೈಭವ ಏನು? ನನ್ನ ಮಗ ಫಾರಿನಲ್ಲಿ ಡಾಕ್ಟರ್ ಆಗಿದ್ದಾನೆ. ಅಲ್ಲಿ ಜ್ವರ ಬಂದರೂ ಇಂಜೆಕ್ಷನ್ ಅದೇ ಕೊಡಬೇಕು, ಇಲ್ಲೂ ಅದೇ ಕೊಡಬೇಕು. ಎನಿವೆ, ಫಾರಿನಲ್ಲಿ ಡಾಕ್ಟರ್ ಆಗಿರೋದೆ ಅವರ ವೈಭವ. ಕೆಲವ್ರ ವೈಭವ ಏನು? ಅವರ ಮಕ್ಕಳ ವಿದ್ಯಾಭ್ಯಾಸ. ನನ್ನ ಒಬ್ಬ ಮಗ, ದೊಡ್ಡ ಮಗ ಇಂಜಿನಿಯರ್, ಇನ್ನೊಬ್ಬ ಡಾಕ್ಟರ್, ಇನ್ನೊಬ್ಬ ಸ್ವಂತ ಬಿಸ್ನೆಸ್, ದೊಡ್ಡ ಬಿಸ್ನೆಸ್, ಅವ್ರಿಗೆ ಅದೇ ವೈಭವ. ಇನ್ನು ಕೆಲವರಿಗೆ ವೈಭವ ಏನು? ನಮ್ಮ ದೊಡ್ಡ ಪ್ರೇಯರ್ ಗ್ರೂಪ್ ಇದೆ, ಏನು ಹೆಸರು? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ. ಎಷ್ಟು ಜನ ಇದ್ದಾರೆ? ಸುಮಾರು 40-50 ಜನ ಇದ್ದಾರೆ, ಅದೇ ಅವ್ರಿಗೆ ವೈಭವ. ಆಯಿತಾ? ಇನ್ನು ಕೆಲವರಿಗೆ ವೈಭವ ಏನು? ನಮ್ಮೂರಲ್ಲಿರೋ ಚರ್ಚ್ ಅಷ್ಟು ದೊಡ್ಡ ಚರ್ಚ್ ಪ್ರಪಂಚದಲ್ಲೇ ಇಲ್ಲ. ಪ್ರಪಂಚದ 7 ಅದ್ಭುತ, 7 ವಂಡರ್ಸ್ಗೆ ಪ್ಲಸ್ ಇನ್ನೊಂದು ವಂಡರ್ ಅಂದರೆ ನಾವು ಕಟ್ಟಿದ ಚರ್ಚ್, ಅದರ ಗೋಪುರಗಳು. ಅದನ್ನು ಅಳತೆ ಮಾಡೋಕ್ಕೆ ಇವತ್ತಿಗೆ ಯಾರಿಗೂ ಆಗಿಲ್ಲ, ಅಷ್ಟು ದೊಡ್ಡ ಗೋಪುರ ಕಟ್ಟಿದ್ದೀವಿ. ಸೊ ಅವರ ಗೋಪುರಗಳೇ ಅವರಿಗೆ ವೈಭವ. ಅಲ್ಲಿ ಶಿಷ್ಯರೆಲ್ಲ ಸೇರಿ ಆ ದೇವಾಲಯ ನೋಡಿ ಹೀಗೆ ನೋಡ್ವಿ, ಎಷ್ಟು ಚೆನ್ನಾಗಿದೆಯಲ್ಲ ಚರ್ಚ್ ಇದು ಬಿಲ್ಡಿಂಗ್ ನೋಡುವಾಗ. ಯೇಸು ಒಂದು ಡೈಲಾಗ್ ಹೊಡೆದ್ರೆ ಏನಂತ? ನೀವು ನೋಡ್ತಾ ಇದ್ದೀರಲ್ಲ, ಇದು ಉದುರಿ ಬೀಳುತ್ತೆ, ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ, ಆ ಥರ ಕಂಪ್ಲೀಟ್ ಫ್ಲ್ಯಾಟ್ ಆಗುತ್ತೆ. ಆ ಥರ ಆಯಿತು. ನಾವು ಅಂದ್ಕೋಬೋದು ಯೇಸು ಶಾಪ ಹಾಕಿರ್ಬೋದು ಅದಕ್ಕೆ ಅಂತ. ಯೇಸು ಶಾಪ ಹಾಕಿದ್ದಲ್ಲ, ಅದೇ ಆ ಥರ. ನಿಮ್ಮ ವೈಭವ ಏನು? ಈ ಥರ ಒಬ್ಬೊಬ್ರಿಗೆ ಒಂದೊಂದು ವೈಭವ. ಕೆಲವರಿಗೆ ಅವ್ರ ತಲೆ ಕೂದಲೇ ವೈಭವ, ಹಗಲು ರಾತ್ರಿ ತಲೆ ಕೂದಲದೇ ಚಿಂತೆ. ಒಂದು ಕೂದಲು ಉದುರು ಬಿಟ್ಟರೆ ಅವ್ರು ಅದನ್ನೀಗ ಉದುರಿದ್ದನ್ನು ಇನ್ನೂ ಉಳಿಸ್ಕೋಬೇಕಲ್ಲ, ಅದಕ್ಕೆ ಕಲರ್ ಹೊಡಿ, ಪೇಂಟ್ ಹೊಡಿ, ಮೆಡಿಸಿನ್ ತಗೋ. ವೈಭವ, ವಿದ್ಯಾಭ್ಯಾಸ ವೈಭವ. ಬೈಬಲ್ ಹೇಳುತ್ತೆ, ಮಾನವರೆಲ್ಲರೂ ಗರಿ ಹುಲ್ಲಿನ ಹಾಗೆ. ಹುಲ್ಲು ನೋಡಿದ್ದೀರಾ? ನೋಡಿದ್ದೀರಿ. ಹುಲ್ಲು ಮೇಲೆ ನಡೆದಿದ್ದೀರಿ. ಓಕೆ. ಗರಿ ಹುಲ್ಲಿನ ಹಾಗೆ ಅವರ ವೈಭವವೆಲ್ಲವೂ ಹುಲ್ಲಿನ ಹೂವಿನಂತೆ. ಈ ಹುಲ್ಲು ಬಿಟ್ಬಿಡಿ, ಯಾವುದೋ ಒಂದು ಹೂವಿನ ಗಿಡ ತಗೊಳ್ಳಿ. ಒಂದು ಹೂವಿನ ಗಿಡ, ಆ ಗಿಡದಲ್ಲಿ ಹೂ ಬರುತ್ತೆ. ಹೂ ನೋಡಿದಾಗ ಖುಷಿ ಆಗುತ್ತೆ, ತಗೊಂಡು ತಲೆ ಮೇಲೆ ಮುಡ್ಕೊಳ್ತೀವಿ, ಆಲ್ಟ್ರ್ ಮೇಲೆ ಇಡ್ತೀವಿ, ಎಲ್ಲ ಕಡೆ ಅಲಂಕಾರ ಮಾಡ್ತೀವಿ. ಆಮೇಲೆ ಅದೊಂದು ದಿನ ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ. ಆಮೇಲೆ ಏನು ಮಾಡ್ತೀರಿ? ಎಷ್ಟು ಜನ ಲೇಡೀಸ್ ನೀವು ತಲೆಗೆ ಮುಡ್ಕೊಳ್ತೀರಲ್ಲ, ಕೆಲವರು ನಿಮ್ಮ ತಲೆ ಕೂದಲೇ ವೈಭವ ಆಗಿರೋದ್ರಿಂದ ಅದನ್ನು ಈಗ ವೈಭವದಿಂದ ತೋರಿಸ್ಕೊಡ್ಬೇಕಲ್ಲ, ಅದಕ್ಕೆ ಹೂವಿಟ್ಲ ಇಡ್ತೀರಿ. ತಪ್ಪು ಸರಿ ಅಲ್ಲ, ನೀವು ಇಟ್ಟಿದ ತಕ್ಷಣ ಏನು ನರಕಕ್ಕೇನು ಹೋಗ್ತೀರಂತ ನಾನು ಹೇಳೋದಿಲ್ಲ, ಅದು ಬಿಟ್ಬಿಡಿ, ಇಡೋರು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ದ್ಯಾಟ್. ಓಕೆ. ಸೊ ನನಗೆ ಕೂದಲು ಇಲ್ಲ ಅಷ್ಟೊಂದು, ಇದ್ರೆ ಇಡೋಕ್ಕೂ ಆಗೋದು ಇಲ್ಲ. ಕೆಲವು ಗಂಡಸರು ಕೂದಲು ಇಟ್ಕೊಳ್ತಾರೆ, ಅಲ್ಲ ಹೂವು ಇಟ್ಕೊಳ್ತಾರೆ. ವಿಚಿತ್ರ ಪಾರ್ಟಿಗಳಿದ್ದಾರೆ ಪ್ರಪಂಚದಲ್ಲಿ. ಗಂಡಸರು ಹೆಂಗಸರು ಥರ ಎಲ್ಲ ಬಿಹೇವ್ ಮಾಡುವ ಒಂದು ಸ್ಪಿರಿಟ್ ಬಂದು ಸೇರಿಕೊಂಡು ಈಗ ವಿಚಿತ್ರವಾಗಿ ಬದುಕುವ ಒಂದು ಪ್ರಪಂಚದಲ್ಲಿ ನಾವಿದ್ದೀವಿ. ಅಲ್ಲಿ ಯೇಸು ಸ್ವಾಮಿಯ 2ನೇ ಬರುವಿಕೆ ಒಂದು ಸಂಕೇತ. ಏನಿವೆ, ಗಾಡ್ ಬ್ಲೆಸ್ ಯು. ಆದರೆ ಒಣಗೋದ ಮೇಲೆ ಎಷ್ಟು ಜನ ಲೇಡೀಸ್ ನೀವು ಆ ಹೂವನ್ನ ಇಟ್ಕೊಳ್ತೀರಿ ತಲೆ ಮೇಲೆ? ಇದು ನನ್ನ ಗಂಡ ಆಫ್ರಿಕಾದಿಂದ ಕಿತ್ಕೊಂಡು ಬಂದು, ಮರ ಹತ್ತಿ ಕಿತ್ಕೊಂಡು ಬಂದು ಕೊಟ್ಟಿರೋದು, ಆದ್ದರಿಂದ ಇದನ್ನು ನಾನು ಬಿಸಾಡೋದಿಲ್ಲ, ಇದನ್ನು ನಾನು ಪ್ರಾಣ ಉಳಿಯೋ ತನಕ ಜಡೆ ಮೇಲೆ ಇಟ್ಕೊಂಡಿರ್ತೀನಿ ಅಂತ ಎಷ್ಟು ಜನ ಹೆಣ್ತೀರಿ ಹೇಳ್ತೀರಿ? ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ತಂದಾಗ ಹೇಳ್ತೀರಿ, ನನ್ನ ಗಂಡ ತಂದಿದ್ದು ಎಲ್ಲಿಂದ? ಆಫ್ರಿಕಾದ ಕಾಡಿಂದ ಮರ ಹತ್ತಿ ಅವರೇ ಕಿತ್ಕೊಂಡು ಬಂದಿದ್ದಂತೆ. ಹೌದಾ? ಊರಿಗೆಲ್ಲ ತೋರಿಸ್ತೀವಿ, ಮುಡ್ಕೊಳ್ತೀವಿ. 3 ದಿವಸ ಆದಮೇಲೆ ಒಣಗೋಗುತ್ತೆ, ಎತ್ತಿ ಬಿಸಾಡ್ತೀವಿ. ಅಷ್ಟೇ ವೈಭವ. ಗಂಡ ತಂದ ವೈಭವ ಹೋಯ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ವೈಭವನೂ ಇಷ್ಟೇ. ಹೂವಿನ ಥರ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಒಣಗೋದ್ರೆ, ಒಣಗಿ ಸ್ವಲ್ಪ ಅದ್ರ ಮೇಲೆ ನೀರೆಲ್ಲ ಬಿದ್ದು ಕೊಳ್ತೋದ್ರೆ ದುರ್ಗಂಧ ಬರುತ್ತೆ. ನನ್ನ ನಿಮ್ಮ ಈ ಲೋಕದ ಎಲ್ಲ ವೈಭವನೂ ಅದೇ ಥರನೇ. ಈ ವೈಭವಕ್ಕಾಗಿ ಹಗಲು ರಾತ್ರಿ ಕತ್ತೆಗಳ ಥರ ದುಡಿತಾ ಇದ್ದೀರಾ. ಬುದ್ಧಿವಂತರು ಅಂತ ಹೇಳಬೇಕಾ, ಮುಟ್ಟಾಳರು ಅಂತ ಹೇಳಬೇಕಾ? ಬೈಬಲ್ ಹೇಳುತ್ತೆ, ದುಡಿದೇ ಇದ್ದವನು ತಿನ್ನಲೂಬಾರ್ದು ಅಂತ. ದುಡಿಮೆ ಮಾಡಬೇಕು. ಆದರೆ ಈ ವೈಭವಕ್ಕಾಗಿ ದುಡಿಯೋರು ಮೂರ್ಖರು, ಹೆಸರು ಮಾಡಲಿಕ್ಕಾಗಿ.
ನಿನಗೊಂದು ಹೆಸರು ಇದೆ ಅಂತ ಗೊತ್ತೇ ಇಲ್ಲ, ಅದಕ್ಕೆ ನೀನು ಹೆಸರು ಮಾಡ್ಲಿಕ್ಕೆ ದುಡಿತಾ ಇದೆಯಾ. ನಿನಗೆ ದೇವರು ಸ್ವರ್ಗದಲ್ಲೊಂದು ಹೊಸ ಹೆಸರು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕಷ್ಟ ಆಗ್ತಿದೆಯಾ ಕೇಳಿಸ್ಕೊಳ್ಳಿಕ್ಕೆ? ನಿಮಗೆ ಕಷ್ಟ ಆದರೂ ಕೇಳಿಸ್ಕೊಳ್ಳೇಬೇಕಿದೆಲ್ಲ. ಬಂದಾಯ್ತಲ್ಲ, ಈಗ ಹೇಳೋದು ನನಗೆ ಬಿಟ್ಟಿದ್ದು, ಅದಾದಮೇಲೆ ಕೇಳಿಸ್ಕೊಂಡ್ಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಹೀಗೆಲ್ಲ ಹೇಳಿದ್ರೆ ನಾವು ಬರಲ್ಲ, ಬೇಡ, ನಾವೀಗಲೇ ಹೋಗ್ತೀವಿ. ಓಕೆ ಅಪ್ಪ, ನಿಮ್ಮನ್ನು ಯಾರು ಬಲಾತ್ಕಾರ ಮಾಡಿ ಕೂರಿಸಿದ್ದೀವಾ? ಇಲ್ಲ ಅಲ್ವಾ? ಆದರೆ ನೀನು ನಷ್ಟಪಟ್ಟಿದ್ದನ್ನು, ನೀನು ಕಳ್ಕೊಂಡಿರೋದನ್ನು ಸಹೋದರ ಸಹೋದರಿ ನೀನು ಮರಳಿ ಪಡ್ಕೋಬೇಕಷ್ಟೆ. ಶುಡ್ ಗೆಟ್ ಇಟ್ ಬ್ಯಾಕ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಕರಗಳ ಮುಖಾಂತರವಾಗಿ ಅವರು ತಂದು ಕೊಟ್ಟಿರೋದನ್ನು ನೀನು ವಿಶ್ವಾಸದಿಂದ ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಹೋಗಬೇಕು. ಅವನ ವೈಭವ ಎಲ್ಲ ಒಣ ಹುಲ್ಲಿನಂತೆ ಹುಲ್ಲೊಣಗಿ ಹೂ ಬಾಡಿ ಬೀಳುವುದು. ಹುಲ್ಲೊಣಗಿ ಹೂ ಬಾಡಿ ಬೀಳುವುದು. ಪ್ರಭುವಿನ ವಾಕ್ಯವಾದರೂ, ಪ್ರಭುವಿನ ವಾಕ್ಯ ಒಂದೇ ವಾಕ್ಯವಾದರೂ ಶಾಶ್ವತವಾಗಿ ನಿಲ್ಲುವುದು. ಶಾಶ್ವತವಾಗಿ ನಿಲ್ಲುವುದು. ಹೆವೆನ್ ಅಂಡ್ ಅರ್ತ್ ವಿಲ್ ಪಾಸ್ ಅವೇ ಬಟ್ ಮೈ ವರ್ಡ್ ವಿಲ್ ನೆವರ್ ಪಾಸ್ ಅವೇ. ನನ್ನ ಮಾತುಗಳು ಶಾಶ್ವತವಾಗಿ ನಿಲ್ಲುತ್ತೆ. ಅದೇ ವಾಕ್ಯ ಹೇಳುತ್ತೆ, ಆಲ್ ಫ್ಲೆಶ್ ಈಸ್ ಲೈಕ್ ಗ್ರಾಸ್ ಆ್ಯಂಡ್ ಆಲ್ ಇಟ್ಸ್ ಗ್ಲೋರಿ ಲೈಕ್ ದ ಫ್ಲವರ್ ಆಫ್ ದಟ್ ಗ್ರಾಸ್, ಆ್ಯಂಡ್ ಗ್ರಾಸ್ ವಿದರ್ಸ್ ಆ್ಯಂಡ್ ದ ಫ್ಲವರ್ ಫಾಲ್ಸ್, ಬಟ್ ದ ವರ್ಡ್ ಆಫ್ ದ ಲಾರ್ಡ್ ಎಂಡ್ಯೂರ್ಸ್ ಫಾರ್ ಎವರ್. ದ್ಯಾಟ್ ವರ್ಡ್ ಇಸ್ ದ ಗುಡ್ ನ್ಯೂಸ್ ದಟ್ ವಾಸ್ ಅನೌನ್ಸ್ಡ್ ಟು ಯು. ಆ ವಾಕ್ಯವೇ ನಿಮಗೆ ಈಗ ಸಾರ್ತಾ ಇರುವ ಶುಭ ಸಂದೇಶ, ದ ಮೆಸೇಜ್ ಆಫ್ ಗ್ರೇಟ್ ಜಾಯ್. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಆ ಮೆಸೇಜ್ ಆಫ್ ಗ್ರೇಟ್ ಜಾಯ್ ಏನು? ಅದೇ 24ನೇ ವಾಕ್ಯ, ರೋಮ 3:24. 23 ಬಿಟ್ಟು ಸ್ವಲ್ಪ ಕೆಳಗೆ ಬನ್ನಿ. ಆಯಿತು, 23ರಿಂದನೇ ಓದಿ. ಆದರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಅದರ ನೆಕ್ಸ್ಟ್ ಪಾರ್ಟ್, ಆದರೆ ಬಟ್ ಓಕೆ, ದೇವರು ಯೇಸು ಕ್ರಿಸ್ತರ ಮುಖಾಂತರ, ಈಗ ಅದು ನಷ್ಟಪಡಿಸ್ಕೊಂಡಿದ್ದು ಹೋಯ್ತು. ಆದರೆ ಈಗ ನಾವು ಗಾಡ್ ಥ್ರೂ ಜೀಸಸ್, ಯೇಸು ಕ್ರಿಸ್ತನ ಮುಖಾಂತರ ಅವರಿಗೆ ಪಾಪ ವಿಮೋಚನೆ. ಯಾರಿಗೆ? ಅವರಿಗೆ ಅಂದ್ರೆ ಯಾರಿಗೆ? ಕಳ್ಕೊಂಡವರಿಗೆ. ಏನು ಕಳ್ಕೊಂಡವರಿಗೆ? ದೈವದತ್ತ ಮಹಿಮೆ, ಆತ್ಮದಲ್ಲಿ ಜೀವ ಕಳ್ಕೊಂಡವರಿಗೆ, ಆತ್ಮದಲ್ಲಿ ದೇವರ ಉಸಿರನ್ನು ಕಳ್ಕೊಂಡವರಿಗೆ, ಆತ್ಮದಲ್ಲಿ ಪರಿಶುದ್ಧಾತ್ಮರನ್ನು ಕಳ್ಕೊಂಡವರಿಗೆ, ಆತ್ಮದಲ್ಲಿ ಸ್ವರ್ಗವನ್ನು ಕಳ್ಕೊಂಡವರಿಗೆ, ಸ್ವರ್ಗ ನಷ್ಟಪಡಿಸಿಕೊಂಡವರಿಗೆ, ದೇವರನ್ನು ಕಳ್ಕೊಂಡವರಿಗೆ, ದೇವರ ಸಂಬಂಧವನ್ನು ಕಳ್ಕೊಂಡವರಿಗೆ, ಆ ನಿತ್ಯತೆಯನ್ನು ಕಳ್ಕೊಂಡವರಿಗೆ, ಈಗ ಮಾನವರೆಲ್ಲರಿಗೂ, ಎಲ್ಲರೂ ಕಳ್ಕೊಂಡ್ರು. ಆದರೆ ಈಗ ನಾವು ಕರುಣಾಮಯಿ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ, ಪಾಪ ವಿಮೋಚನೆಯನ್ನ ದಯಪಾಲಿಸಿ, ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದೇ ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಸಿಗುವಂತ ಅತಿ ದೊಡ್ಡ ನಾಶವಾಗದ ದೊಡ್ಡ ಆಶೀರ್ವಾದ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. They are now justified by His grace as gift through the redemption that is in Christ Jesus. Hallelujah. ಯೇಸುವೇ ಸ್ತೋತ್ರ. ಈ ಲಾಸ್ಟ್ ಓದಿದ್ದು ಯಾರಿಗೂ ಅರ್ಥ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದು ಅರ್ಥ ಆಗಬೇಕಾದ್ರೆ ವಿವರಿಸ್ಬೇಕಲ್ವಾ? ನಿಮ್ಮ ತಪ್ಪಲ್ಲ, ನೆಕ್ಸ್ಟ್ ವಿವರಿಸೋಣ. ಆದರೆ ಡೀಟೇಲ್ ವಿವರಣೆ ಬೇಕಾದರೆ ನಿಮಗೆ ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ. ಕಳೆದ ಕೊಯ್ನೋನಿಯಾ 10 ರಿಟ್ರೀಟ್, ಮಂಗಳೂರು ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ನಡೆದ ರಿಟ್ರೀಟಲ್ಲಿ ಶಿಜು ಥಾಮಸ್ ಅಂತ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ನಿಮಗೆ ಅಲ್ಲಿ ಬರುತ್ತೆ. ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್ ಪಾರ್ಟ್ 1, 2, 3, 4, 5 ಪಾರ್ಟ್ ಇದೆ. ಈಗ ಏನು ಹೇಳಿದ್ವಲ್ಲ 24ನೇ ವಾಕ್ಯ, ನಾವು ದೇ ಆರ್ ಜಸ್ಟಿಫೈಡ್ ಬೈ 23, 24 ಎರಡು ಸೇರಿ, ಈ 2 ವಾಕ್ಯ ಸೇರಿದ್ದು ಅದರ ವಿವರಣೆ ಈ 5 ಟಾಕ್ಸಲ್ಲಿ ಇದೆ. ಅದನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ನೀವು ಕಳ್ಕೊಂಡಿದ್ದು ಏನು ಅಂತಲೂ ಅರ್ಥ ಆಗುತ್ತೆ, ಹೇಗೆ ಕಳ್ಕೊಂಡ್ರಿ ಅಂತಲೂ ಅರ್ಥ ಆಗುತ್ತೆ, ಮಾತ್ರ ಅಲ್ಲ ಹೇಗೆ ಅದನ್ನು ವಾಪಸ್ ಪಡ್ಕೋಬೋದು ಅಂತಲೂ ಅರ್ಥ ಆಗುತ್ತೆ, ಪಡ್ಕೊಳ್ಳಿಕ್ಕೂ ಆಗುತ್ತೆ. ಆಗ ನಿಮ್ಮ ಒಳಗಡೆ ಈ ಪರಮಾನಂದ ಅನುಭವಿಸ್ಲಿಕ್ಕಾಗ್ತದೆ. ಪ್ರೈಸ್ ದ ಲಾರ್ಡ್. ಇಷ್ಟೇ, ಆದಾಮನಲ್ಲಿ ನಾವೆಲ್ಲರೂ
ಕಳ್ಕೊಂಡ್ವಿ ಪಾಪದ ನಿಮಿತ್ತವಾಗಿ. ಆದರೆ ಯೇಸು ಕ್ರಿಸ್ತನ ಮುಖಾಂತರ ಅವರಲ್ಲಿಟ್ಟ ವಿಶ್ವಾಸದಿಂದ ತಂದೆಯಾದ ದೇವರು ನಮ್ಮ ಮೇಲೆ ಕರುಣೆ ತೋರಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಉಚಿತವಾಗಿ, ಫ್ರೀ ಗಿಫ್ಟ್, ಉಚಿತವಾಗಿ ಒಂದು ಗಿಫ್ಟ್ ಆಗಿ, ಕೊಡುಗೆಯಾಗಿ ದೇವರು ನಮಗೆ ಕೊಟ್ಟರು. ಆ ರೈಚಸ್ನೆಸ್, ದೇವರ ನೀತಿಯನ್ನು ನಮಗೆ ಕೊಟ್ಟರು. ನಾವು ಕಳ್ಕೊಂಡ ವಸ್ತ್ರ. ಅದಕ್ಕೆ ನೋಡಿ, ಬ್ಯಾಪ್ಟಿಸಮ್ ಟೈಮಲ್ಲಿ ಒಂದು ಬಿಳಿ ವಸ್ತ್ರವನ್ನು ಗುರುಗಳು ಆ ಮಗುವಿನ ಮೇಲೆ ಹೀಗೆ ಹಾಕ್ತಾರೆ. ಕರ್ಚೀಫ್ ಹಾಕ್ತಾರೆ ಅಲ್ವಾ? ಹಾಂ, ಕ್ರಿಸ್ತನನ್ನು ಏನಂತ ಹೇಳಿ ಹಾಕ್ತಾರೆ? ಕ್ರಿಸ್ತನನ್ನು ಧರಿಸಿಕೋ ಅಂತ ಹಾಕ್ತಾರೆ. ಕಳ್ಕೊಂಡಿದ್ದು ಕ್ರಿಸ್ತನನ್ನು. ವಾಟ್ ಯು ಹ್ಯಾವ್ ಲಾಸ್ಟ್ ಇಸ್ ಕ್ರೈಸ್ಟ್ ಜೀಸಸ್. ನೌ when you believe in Jesus and receive the baptism, ಯೇಸು ಕ್ರಿಸ್ತನಲ್ಲಿ ಇಟ್ಟ ವಿಶ್ವಾಸದ ಮುಖಾಂತರ, ವಿಶ್ವಾಸವಿಟ್ಟು ಸ್ನಾನದೀಕ್ಷೆ ಪಡೆದುಕೊಳ್ಳುವಾಗ ನಿನಗೇನು ಸಿಗುತ್ತೆ ಕೇಳಿದರೆ, ಕಳೆದುಕೊಂಡ ಆ ನೀತಿಯ ವಸ್ತ್ರ ಯೇಸು ಕ್ರಿಸ್ತನಲ್ಲಿಟ್ಟಿದ್ದ ವಿಶ್ವಾಸದ ಮುಖಾಂತರ ಪರಿಶುದ್ಧಾತ್ಮರು ನಿನ್ನ ಒಳಗಡೆ ತಂದು ಹಾಕ್ತಾರೆ. ಆಗ ನಿನಗೇನಾಗುತ್ತೆ? ಹೊಸ ಜೀವ ಬರುತ್ತೆ. ಯು ವಿಲ್ ಬಿಕಮ್ ಬಾರ್ನ್ ಅಗೇನ್, ಯು ವಿಲ್ ಗೆಟ್ ನ್ಯೂ ಲೈಫ್. ಈ ರೀತಿಯಾಗಿ ದೇವರು ನಮ್ಮನ್ನು ಪ್ರೀತಿಸಿದರು. ದೇವರ ಪ್ರೀತಿಯನ್ನು ದೇವರು ನಮಗೆ ತಿಳಿಯಪಡಿಸಿದ್ದು ತಮ್ಮ ಪುತ್ರನನ್ನೇ ನಮಗೆ ನೀಡುವುದರ ಮುಖಾಂತರ. ದಟ್ ಈಸ್ ದ ಅಲ್ಟಿಮೇಟ್ ಆಫ್ ಗಾಡ್ಸ್ ಲವ್. ವಾಟ್ ಈಸ್ ದ ಅಲ್ಟಿಮೇಟ್ ಆಫ್ ಗಾಡ್ಸ್ ಲವ್ ಅಂದರೆ ಜೀಸಸ್. ಗಿವಿಂಗ್ ಜೀಸಸ್ ಟು ಮೀ ಇಸ್ ದ ಅಲ್ಟಿಮೇಟ್ ಆಫ್ ಗಾಡ್ಸ್ ಲವ್. ನಥಿಂಗ್ ಎಲ್ಸ್, ನಥಿಂಗ್ ಮೋರ್, ನಥಿಂಗ್ ಲೆಸ್. ಇಟ್ ಈಸ್ ಜೀಸಸ್ ಅಲೋನ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎದ್ದು ನಿಂತುಕೊಳ್ಳೋಣ, ದೇವರಿಗೆ ಥ್ಯಾಂಕ್ಸ್ ಹೇಳೋಣ. Let us thank God for Jesus Christ, the robe of righteousness, which we have lost in Adam, but we found it in Christ by faith. Thank you, Holy Spirit, for bringing that robe of righteousness into our heart as a free gift. Hallelujah. Thank you, Jesus. ಪರಿಶುದ್ಧಾತ್ಮರೇ, ದೇವರ ಉಚಿತ ಕೊಡುಗೆಯಾದ ನೀತಿ ಎಂಬ ನಿಲುವಂಗಿ ಆಗಿರುವ ಕ್ರಿಸ್ತ ಯೇಸುವನ್ನು ನಮ್ಮ ಆತ್ಮದಲ್ಲಿ ತೊಡಿಸಿ, ನಮ್ಮ ಆ ಪಾಪದಿಂದ ಉಂಟಾದ ನಗ್ನತೆಯನ್ನು ಮರೆಮಾಚಿ ದೇವರ ಮುಂದೆ ನಾವು ವಸ್ತ್ರ ಧರಿಸಿ, ನೀತಿಯ ವಸ್ತ್ರವನ್ನು ಧರಿಸಿ ನಿಲ್ಲುವ ಆ ಯೋಗ್ಯತೆಯನ್ನು ಕೊಟ್ಟು ನಷ್ಟಪಟ್ಟು ಹೋದ ಪರಮಾನಂದವನ್ನು ನಮ್ಮ ಅಂತರಂಗದಲ್ಲಿ ಮತ್ತೊಮ್ಮೆ ಅನುಭವಿಸುವಂತೆ ಮಾಡಿದಂತಹ ಕರುಣೆ ಉಳ್ಳ ಕರ್ತನೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮ ಶಿಲುಬೆ ಮರಣ ಪುನರುತ್ಥಾನದ ಮುಖಾಂತರ ನೀವು ನೀಡಿದಂತಹ ಆ ನೀತಿವಂತಿಕೆಗಾಗಿ ಸ್ತೋತ್ರ. ಆ ಹೊಸ ವಸ್ತ್ರಕ್ಕಾಗಿ ಸ್ತೋತ್ರ. ಹೊಸ ಜೀವಕ್ಕಾಗಿ ಸ್ತೋತ್ರ. ಎಂದು ನಾವು ಜೀವಂತರಾಗಿದ್ದೇವೆ ಯೇಸುವಿನ ಮುಖಾಂತರ. ವಿ ಹ್ಯಾವ್ ಲೈಫ್ ಥ್ರೂ ಕ್ರೈಸ್ಟ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಹಾಲೆಲೂಯಾ. ನಮ್ಮ ವೈಭವ ಯೇಸು ಆಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಟ್ರೂ ಗ್ಲೋರಿ. ಹಾಲೆಲೂಯಾ. ಯೇಸುವೇ ನನ್ನ ಮಹಿಮೆ ಆಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ಮೈ ಗ್ಲೋರಿ. ಜೀಸಸ್ ಕ್ರೈಸ್ಟ್ ಇಸ್ ಮೈ ಗ್ಲೋರಿ. ಜೀಸಸ್ ಕ್ರೈಸ್ಟ್ ಇಸ್ ಮೈ ಗ್ಲೋರಿ. ದ ಹೋಪ್ ಆಫ್ ಗ್ಲೋರಿ. ಜೀಸಸ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮರೇ, ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸುವಂತೆ ಮಾಡುತ್ತಿರುವ ನಿಮ್ಮ ಕೃಪೆಗಾಗಿ ಸ್ತೋತ್ರ, 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 ಸ್ತೋತ್ರ. ಎಂದಿಗೂ ಅಳಿಯದ ಶಾಶ್ವತ ಮಹಿಮೆ ನನ್ನಲ್ಲಿ ತುಂಬಿರುವ ಓ ನನ್ನ ತಂದೆಯೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಯಾರಿಂದಲೂ ನೀಡಲಾಗದ, ಯಾರಿಂದಲೂ ನಾಶಪಡಿಸಲಾಗದ, ಈ ಲೋಕಕ್ಕೆ ಸಂಬಂಧವಿಲ್ಲದ ಸ್ವರ್ಗೀಯ ಮಹಿಮೆಯನ್ನ ನನ್ನಲ್ಲಿ ತುಂಬಿಸಿದ ಪರಿಶುದ್ಧಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಆ ಮಹಿಮೆ ಯೇಸು, ಆ ಮಹಿಮೆ ದೇವರ ನೀತಿಯಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ. ಹೆಚ್ಚಳ ಪಡುವವನು ಈ ಒಂದು ವೈಭವಕ್ಕಾಗಿ ಹೆಚ್ಚಳ ಪಡಲಿ. ಹಲ್ಲೆಲೂಯಾ. ಅಳಿದು ಹೋಗುವ ವೈಭವಕ್ಕಾಗಿ ಹೆಚ್ಚಳ ಪಡುವವರೇ, ಇಂದು ಈ ವೈಭವವನ್ನು ನೀವು ಪಡೆದುಕೊಂಡವರು, ವಿಶ್ವಾಸದ ಮುಖಾಂತರ ಯೇಸುವಾಗಿರುವ ಸ್ವರ್ಗೀಯ ವೈಭವವನ್ನು ಹೊಂದಿಕೊಂಡವರೇ, ಇದಕ್ಕಾಗಿ ನೀವು ಹೆಚ್ಚಳ ಪಡಿ, ಸಂತೋಷ ಪಡಿ, ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನೇ ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. 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 ಸ್ತೋತ್ರ.